Manipal Academy of Higher Education presents Abhivyakta, powered by Sirisamriddhi Gold Palace, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ದೈಜಿವಳ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ತೇಜಸ್ವಿ ಬಂಗೇರ. ಇವತ್ತು ನಾವು ಈ ಸ್ಪರ್ಧೆಯ ತೃತೀಯ ಸುತ್ತಿನ ದ್ವಿತೀಯ ಸಂಚಿಕೆಯಲ್ಲಿದ್ದೇವೆ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಈ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಭಾಗವಹಿಸ್ತಾರೆ ಮತ್ತು ಭಾಗವಹಿಸಿದ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಸ್ಪರ್ಧೆಗಳು ಮುಂದುವರಿತಾ ಇದ್ದ ರೀತಿಯಲ್ಲಿ ಸ್ಪರ್ಧೆಗಳು ಕೂಡ ಕಠಿಣವಾಗ್ತಾ ಇದೆ. ಬಹಳ ವಿಶೇಷವಾಗಿ ಇವತ್ತು ನನ್ನ ಆದರ್ಶ ವ್ಯಕ್ತಿ, ಮೈ ರೋಲ್ ಮಾಡೆಲ್ ಅನ್ನುವಂಥ ವಿಚಾರದ ಕುರಿತಾಗಿ ಯಾವೆಲ್ಲ ರೀತಿಯಲ್ಲಿ ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದ ತೀರ್ಪುಗಾರರು ಮಹಾಗುರುಗಳನ್ನ ನೇರವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾಕಂದ್ರೆ ಆಡಿಷನ್ ಸುತ್ತಿನಿಂದ ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ನೋಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಪ್ರಾರಂಭದಲ್ಲಿ 100 ವಿದ್ಯಾರ್ಥಿಗಳಿದ್ರು, ಆ ಬಳಿಕ ಪ್ರಥಮ ಸುತ್ತಿನಲ್ಲಿ 40 ವಿದ್ಯಾರ್ಥಿಗಳು, ದ್ವಿತೀಯ ಸುತ್ತಿನಲ್ಲಿ 30 ವಿದ್ಯಾರ್ಥಿಗಳು ಮತ್ತು ಇವತ್ತು 25 ವಿದ್ಯಾರ್ಥಿಗಳಿಂದ ಮುಂದಿನ ಸುತ್ತಿಗೆ 16 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಬೇಕು. ಸೊ ಎಲ್ಲ ಜವಾಬ್ದಾರಿಯನ್ನು ವಹಿಸ್ತಾ ಫೈನಲ್ನವರೆಗೆ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸುವವರು, ಅದರ ಜೊತೆಗೆ ಡೈಜಿವಳ್ನ ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು, ಆ ಎಲ್ಲ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಿದವರು, ಅದರ ಜೊತೆಗೆ ಜನಪ್ರಿಯ ನಿರೂಪಕರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿರುವಂತಹ ಆಲ್ವಿನ್ ದಾಂತಿ ಸರ್ ಅನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮಹಾಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಮತ್ತೊಬ್ಬರು ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಇವರು ಕವಿ, ಯುವ ಲೇಖಕರು, ರಸಾಯನಶಾಸ್ತ್ರದಲ್ಲಿ ಸಂಶೋಧಕರು. ಅಷ್ಟೇ ಅಲ್ಲ, ವಿದ್ಯಾರ್ಥಿ ಜೀವನದಲ್ಲಿ ರ್ಯಾಂಕ್ ಪಡೆದಂತಹ ಅದ್ಭುತ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಯು ಕೂಡ ಹೌದು. ನೇರವಾಗಿ ಇದೀಗ ಮುಂದಿನ ತೀರ್ಪುಗಾರರನ್ನು ಸ್ವಾಗತಿಸೋಣ. ಗ್ಲಾನಿಶ್ ಮಾರ್ಟಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಇದೀಗ ಮುಂದಿನ ತೀರ್ಪುಗಾರರನ್ನ ಸ್ವಾಗತಿಸುವಂತ ಸಮಯ. ನಮ್ಮ ಜೊತೆ ಇದ್ದಾರೆ ಬ್ರಹ್ಮಾವರ SMS ಆಂಗ್ಲ ಮಾಧ್ಯಮ ಶಾಲೆಯ ಕನ್ನಡ ಶಿಕ್ಷಕಿಯಾಗಿರುವಂತಹ ಆರತಿ ನಾಯ್ಕರವರು. 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಉತ್ತಮ ಶಿಕ್ಷಕ ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದವರು. ಇದೀಗ ಆರತಿ ನಾಯ್ಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಇಂದಿನ ಕಾರ್ಯಕ್ರಮದ ಮತ್ತೊಬ್ಬರು ತೀರ್ಪುಗಾರರು ಆರತಿ ನಾಯ್ಕ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನೇರವಾಗಿ ಇದೀಗ ಸ್ಪರ್ಧೆಯನ್ನ ಪ್ರಾರಂಭಿಸುವಂತ ಸಮಯ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಇಂದಿನ ದ್ವಿತೀಯ ಸಂಚಿಕೆ, ತೃತೀಯ ಸುತ್ತಿಗೆ ನಾವೆಲ್ಲರೂ ಬಂದಿದ್ದೇವೆ. ಈ ತೃತೀಯ ಸುತ್ತಿನ ದ್ವಿತೀಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಹಾಗಾದ್ರೆ ಮೊದಲ ಸ್ಪರ್ಧೆಯನ್ನ ಸ್ವಾಗತಿಸೋಣ. ಮೊದಲ ಸ್ಪರ್ಧಿ ಪ್ರತೀತಿ PS. ಪ್ರತೀತಿ ಅವರೇ, ನಮಸ್ತೆ. ನಮಸ್ತೆ ಸರ್. ತೃತೀಯ ಸುತ್ತಿಗೆ ಸ್ವಾಗತ. ಸೊ ತೃತೀಯ ಸುತ್ತು ಅಂತ ಬಂದಾಗ ಸ್ಪರ್ಧೆಗಳು ಸ್ವಲ್ಪ ಕಠಿಣವಾಗ್ತಾ ಹೋಗ್ತದೆ. ಸೊ ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀರಿ? ಚೆನ್ನಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಓಕೆ, ಹಾಗಾದರೆ ಇವತ್ತು ನನ್ನ ಆದರ್ಶ ವ್ಯಕ್ತಿ, ಮೈ ರೋಲ್ ಮಾಡೆಲ್ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡಲಿಕ್ಕಿದೆ. ಸೊ ನಿಮ್ಮ ಜೀವನದ ಆದರ್ಶ ವ್ಯಕ್ತಿ ಯಾರು ಅಂತ? ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಸೂಪರ್. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಅದನ್ನು ಒಂದು ಭಾಷಣದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಸ್ತುತಪಡಿಸಬೇಕು. ಸೊ ಯಾವ ರೀತಿ ಪ್ರಿಪೇರ್ ಆಗಿ ಬಂದಿದ್ದೀರಿ ಅಂತ ನಾವುಗಳು ಕೂಡ ಕಾಯ್ತಾ ಇದ್ದೇವೆ. ಸೊ ನೀವು ಮಾತನಾಡಿದಂಥ ಮಾತುಗಳು ಇವತ್ತು 3 ಜನ ತೀರ್ಪುಗಾರರಿಗೆ ಇಂಪ್ರೆಸ್ ಆಗಬೇಕು. ಅದರ ಜೊತೆಗೆ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಬೇಕು ಅಂತಿದ್ರೆ ನಿಮ್ಮ ವಾಕ್ಚಾತುರ್ಯ ನೇರವಾಗಿ ಅವರಲ್ಲಿಗೆ ರೀಚ್ ಆಗಬೇಕು. ಓಕೆ, ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ಹಾಗಾದರೆ ನೇರವಾಗಿ ಪ್ರತೀತಿ PS ಅವರ ಮಾತುಗಳನ್ನು ಕೇಳೋಣ. ಇವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಹಾಗಾದರೆ ನೇರವಾಗಿ ಅವರ ಮಾತುಗಳನ್ನು ಕೇಳೋಣ, ಬನ್ನಿ. ಎಲ್ಲರಿಗೂ ವಂದಿಸುತ್ತಾ, ಮಹಾಭಾರತದಲ್ಲಿ ಶ್ರೀಕೃಷ್ಣನು ಪ್ರಪಂಚದಲ್ಲಿ ಯಾವಾಗ ಅಧರ್ಮ ಹೆಚ್ಚಾಗುತ್ತದೋ ಅದನ್ನು ಮಟ್ಟ ಹಾಕಿ ಧರ್ಮವನ್ನು ಪುನರ್ ಸ್ಥಾಪಿಸಲು ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಎಂದಿದ್ದರು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಭಾರತದಾದ್ಯಂತ ಅಸಮಾನತೆ, ಅಸ್ಪೃಶ್ಯತೆ, ಜಾತೀಯತೆ, ಮೂಢನಂಬಿಕೆ, ಶೋಷಣೆ ಹೀಗೆ ಅನೇಕ ಸಮಸ್ಯೆಗಳು ತಾಂಡವಾಡುತ್ತಿದ್ದಾಗ ಭಾರತದಲ್ಲಿ ಉದಿಸಿ ಇಡೀ ಮಾನವ ಕುಲಕ್ಕೆ ವಿಶ್ವಮಾನವನಾದ ಮತ್ತು ನನ್ನ ಬದುಕಿಗೆ ಆದರ್ಶವಾದ ವ್ಯಕ್ತಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್.
ಡಾಕ್ಟರ್ BR ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸಿದರು. ಇವರ ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ. ಅಂಬೇಡ್ಕರ್ ಅವರ ಜೀವನ ಮುಳ್ಳಿನ ಹಾಸಿಗೆಯ ಜೀವನವಾಗಿತ್ತು. ಬಾಲ್ಯದಿಂದಲೂ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದರೂ ಕೂಡ ಅವರು ಶಿಕ್ಷಣವನ್ನು ಮೊಟಕುಗೊಳಿಸಲಿಲ್ಲ. ಶಿಕ್ಷಣಕ್ಕೆ ಅತ್ಯಂತ ಮಹತ್ವವನ್ನು ನೀಡಿದರು. ಅಂಬೇಡ್ಕರ್ ಅವರಿಗೆ ಪುಸ್ತಕದ ಬಗ್ಗೆ ಎಷ್ಟು ಪ್ರೀತಿ ಇತ್ತೆಂದರೆ, ತನ್ನ ಬಳಿ ಹಣವಿಲ್ಲದ ಸಂದರ್ಭದಲ್ಲಿ ತನ್ನ ಅಜ್ಜಿ ತನಗೆ ಪ್ರೀತಿಯಿಂದ ಕೊಡಿಸಿದಂತಹ ಬೆಳ್ಳಿ ಲಾಕೆಟನ್ನು ಮಾರಿ ಪುಸ್ತಕವನ್ನು ಖರೀದಿಸುತ್ತಾರೆ. ಬಹುಶಃ ಈ ಘಟನೆಯು ಅಂಬೇಡ್ಕರ್ ಅವರಿಗೆ ಪುಸ್ತಕದ ಬಗ್ಗೆ ಇದ್ದಂಥ ಅಪಾರವಾದ ಪ್ರೀತಿ ಮತ್ತು ಗೌರವವನ್ನು ತೋರಿಸುತ್ತದೆ. ಅವರ ಈ ಪುಸ್ತಕ ಪ್ರೇಮವೇ ಅವರನ್ನು ಮೆಚ್ಚಿಕೊಳ್ಳಲು ಕಾರಣ. ನಾಲೆಜ್ ಈಸ್ ಮೈ ಪವರ್ ಎಂದು ನಂಬಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ಅತ್ಯಂತ ದೊಡ್ಡ ಮೇಧಾವಿಯಾಗಿದ್ದರು. ಕೇವಲ ಅರ್ಥಶಾಸ್ತ್ರ ಮಾತ್ರವಲ್ಲದೆ ಇತಿಹಾಸ, ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಹೀಗೆ ಅನೇಕ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರು. ಆ ಕಾಲದಲ್ಲಿ 32 ಡಿಗ್ರಿಗಳನ್ನು ಪಡೆದ ಏಕೈಕ ವ್ಯಕ್ತಿ ಎಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು ಅತ್ಯಂತ ಅದ್ಭುತ ಓದುಗರಾಗಿದ್ದರು. ಅವರ ಓದಿನಲ್ಲಿದ್ದ ತಲ್ಲೀನತೆ ಮತ್ತು ಏಕಾಗ್ರತೆ ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರಿತು. 1995ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯವು ಒಂದು ಸಮೀಕ್ಷೆಯನ್ನು ನಡೆಸುತ್ತದೆ. ಕಳೆದ 300 ವರ್ಷಗಳಿಂದ ಆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ 100 ವಿದ್ವಾಂಸರ ಪಟ್ಟಿಯನ್ನು ತಯಾರು ಮಾಡ್ತದೆ. ಆ 100 ವಿದ್ವಾಂಸರ ಪಟ್ಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಮೊದಲನೇ ಸ್ಥಾನದಲ್ಲಿದೆ ಎಂಬುದು ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಎಜುಕೇಷನ್ ಈಸ್ ದ ಕೀ ಟು ಅನ್ಲಾಕ್ ದ ಗೋಲ್ಡನ್ ಡೋರ್ ಆಫ್ ಫ್ಯೂಚರ್ ಎಂಬ ಮಾತಿನಂತೆ ಶಿಕ್ಷಣವೇ ನಮ್ಮ ಜೀವನದ ಅಸ್ತ್ರ ಎಂದು ಬಲವಾಗಿ ನಂಬಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ 3 ವಾಣಿಗಳನ್ನು ನೀಡಿದರು. ಇಂದಿಗೂ ಭಾರತದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಹೋರಾಟ ನಡೆಯುತ್ತಿದೆ ಎಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಕೊಟ್ಟಂಥ ಈ 3 ವಾಣಿಗಳು. ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಎಲ್ಲ ಅಂಶಗಳ ಜೊತೆಗೆ ಅಂಬೇಡ್ಕರ್ ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಇಂದು ನಾನಿಲ್ಲಿ ನಿಂತು ಯಾವುದೇ ರೀತಿಯ ಭಯವಿಲ್ಲದೆ ಡೈಜಿ ವರ್ಲ್ಡ್ನ ಅಭಿವ್ಯಕ್ತದಂಥ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ. ಅಂತಹ ಶ್ರೇಷ್ಠ ಸಂವಿಧಾನದ ಸೃಷ್ಟಿಕರ್ತರಾದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮೆಚ್ಚಿಕೊಳ್ಳದೆ ಇನ್ಯಾರನ್ನ ಆದರ್ಶವನ್ನಾಗಿಟ್ಟುಕೊಳ್ಳಲು ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಜೈ ಭೀಮ್. ಪ್ರತೀತಿ ಅವರೇ, ಸರ್, ನಿಮ್ಮ ಮಾತು ನಿಮಗೆ ಹೇಗೆ ಅನಿಸ್ತು? ನನ್ ಖುಷಿ ಅನಿಸ್ತು. ಹೇಳಲಿಕ್ಕಿದ್ದೆಲ್ಲ ಹೇಳಿಬಿಟ್ರಿ. ಎಸ್, ಹಾಗಾದ್ರೆ ನೇರವಾಗಿ ನಮ್ಮ ತೀರ್ಪುಗಾರ ಹತ್ರ ಕೇಳುವ. ಎಸ್, ಗ್ಲಾನಿಸ್ ಸರ್, ನಮ್ಮ ಪ್ರತೀತಿ ಅವರ ಮಾತುಗಳು ಹೇಗಿತ್ತು ಸರ್? ನಿಮ್ಮಲ್ಲಿ ಅವರಿಗೆ ಹೇಗೆ ರೀಚ್ ಆಯಿತು ಸರ್? ಹೆಲೋ ಪ್ರತೀತಿ. ಹಾಯ್ ಸರ್. ಓಕೆ, ನಿಮ್ಮ ಭಾಷಣ ಅಂದರೆ ಭಾಷಣ ಅಪ್ಪ, ನಿಜವಾಗ್ಲೂ ಡಾಕ್ಟರ್ BR ಅಂಬೇಡ್ಕರ್ ನನ್ನ ಮುಂದೆನೇ ಬಂದರು. ಅದರ ಅನುಭವ ನನಗಂತೂ ಆಯಿತು. ಓಕೆ ಸರ್. ನಿಮಗೆ ಆ ಭಾಷಣ ಪ್ರಿಪೇರ್ ಮಾಡುವಾಗ, ಸಿದ್ಧತೆ ಮಾಡುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ, ಅವರ ಸಾಧನೆ, ಅವರು ಯಾವ ಒಂದು ಬ್ಯಾಕ್ಗ್ರೌಂಡಿಂದ ಬಂದವರಂತ ನಿಮಗೆ ತಿಳಿದಿದೆ ಅಲ್ವಾ? ಹೌದು ಸರ್. ಹೌದು. ಎಷ್ಟು ಕಷ್ಟಗಳು ಅವರಿಗೆ ಬಂದವು, ಹೌದಲ್ವಾ? ಹೌದು. ಹಾಗಿರುವಾಗ ಅವರಿಗೆ ಒಂದು ಸ್ಟೇಟಸ್ ಬೇಕು ಸಮಾಜದಲ್ಲಿ, ಹೌದಲ್ವಾ? ಹೌದು ಸರ್. ಹಾಗಿರುವಾಗ ಒಂದು ಪ್ರಶ್ನೆ ನಿಮಗಿದೆ. ನೀವು ಹೇಳಿದ್ರಿ ನಿಮಗೆ ಆದರ್ಶಮಯವಾಗಿ ಕಂಡದ್ದು ಡಾಕ್ಟರ್ BR ಅಂಬೇಡ್ಕರ್. ಲಾಸ್ಟಿಗೆ ಒಂದು ಒತ್ತಿ ಹೇಳಿದ್ರಿ 3 ವಾಣಿಗಳು ಅಂತ, ಹೌದಲ್ವಾ? ಹಾಗಿರುವಾಗ ಒಂದೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಆಗಿನ ಮನಸ್ಥಿತಿ ಮತ್ತು ಈಗ ನೀವು ವಿದ್ಯಾರ್ಥಿಯಾಗಿ ನಿಮ್ಮ ಮನಸ್ಥಿತಿ ಹೇಗೆ ಒಂದು ಕನೆಕ್ಟಿವ್ ಆಗಿ ಬರ್ತದೆ ಅಂತ ನಿಮಗೆ ಅನಿಸ್ಬೋದಾ? ನಿಮ್ಮ ಪಠ್ಯಪುಸ್ತಕದಲ್ಲಿ ಆಗಿರ್ಬೋದು, ಅವರು ಮಾಡಿದಂಥ ಕೊಡುಗೆ ಮತ್ತು ನಿಮಗೆ ಹೇಗೆ ಅನುಭವ ಆಗ್ತಾ ಇದೆ? ಅವರಿಗೆ ಓದಿನ ಬಗ್ಗೆ ತುಂಬ ಆಸಕ್ತಿ ಇತ್ತು. ಓದಿನಲ್ಲಿ ಅವರು ತುಂಬ ತಲ್ಲೀನರಾಗಿರ್ತಿದ್ರು. ಅವರು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತಿದ್ದಾಗ ಅಲ್ಲಿನ ಲೈಬ್ರರಿಯಲ್ಲಿ ಅವರು
ತುಂಬ ಮಧ್ಯರಾತ್ರಿಯವರೆಗೂ ಕೂಡ ಓದ್ತಾ ಇದ್ರು. ಅಲ್ಲಿನ ವಾಚ್ಮ್ಯಾನ್ ಬಂದು ಅವರನ್ನು ಎಚ್ಚರಿಸುವ ತನಕವೂ ಕೂಡ ಲೈಬ್ರರಿಯನ್ನು ಮುಚ್ಚುವ ಸಮಯವಾಗಿದೆ ಅಂತ ಎಚ್ಚರಿಸುವ ತನಕವೂ ಕೂಡ ಅವರು ಪ್ರತಿದಿನ ಓದ್ತಾ ಇದ್ರು. ಅಂಥ ತಲ್ಲೀನತೆ ಇತ್ತು. ಇಂದಿನ ವಿದ್ಯಾರ್ಥಿಗಳಿಗೂ ಕೂಡ ತಲ್ಲೀನತೆ, ಏಕಾಗ್ರತೆ ತುಂಬ ಅಗತ್ಯ. ಆ ತಲ್ಲೀನತೆ, ಏಕಾಗ್ರತೆ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಅವರಿಗೆ ಪುಸ್ತಕದ ಬಗ್ಗೆ ಇದ್ದಂಥ ಆ ಪ್ರೀತಿ, ತನ್ನ ಬಳಿ ಹಣವಿಲ್ಲದಿದ್ರೂ ಕೂಡ ಪುಸ್ತಕವನ್ನು ಖರೀದಿಸಬೇಕು ಅಂತ ತನ್ನ ಅಜ್ಜಿ ಕೊಟ್ಟಂಥ ಬೆಳ್ಳಿ ಲಾಕೆಟನ್ನು ಮಾಡ್ತಾರೆ. ಆ ಪುಸ್ತಕ ಪ್ರೇಮ ಮತ್ತು ಅವರಲ್ಲಿದ್ದ ದೃಢ ಸಂಕಲ್ಪ, ಇದೆಲ್ಲವೂ ನನಗೆ ಸ್ಫೂರ್ತಿಯಾಯಿತು. ಓಕೆ, ಈ ಪ್ರಶ್ನೆ ಕೇಳಿದೆ ಯಾಕೆಂದರೆ ನಿಮ್ಮ ಭಾಷಣದಲ್ಲಿ ಇದೆಲ್ಲ ಅಂಶಗಳು ಇರಲಿಲ್ಲ, ಹೌದಲ್ವಾ? ಲೈಬ್ರರಿಯಲ್ಲಿ ಓದ್ತಾ ಇರೋದು, ಈ ಪ್ರಶ್ನೆ ಕೇಳಿದ್ದರಿಂದ ನಿಮ್ಮಿಂದ ಆ ಇನ್ಫಾರ್ಮೇಷನ್ ಹೊರಗೆ ಬಂತು, ಹೌದಲ್ವಾ? ಹೌದು ಸರ್. ಕಾಲಮಿತಿ ಕೂಡ ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಜೊತೆ ಒಂದು ಗ್ರಂಥನೇ ಬರೆಯುವಷ್ಟು ಮಾಹಿತಿ ನಮ್ಮಲ್ಲಿದೆ. ಆದರೆ ಅಷ್ಟು ಹೇಳಲಿಕ್ಕೆ ಇಲ್ಲಿ ಕಾಲಾವಕಾಶ ಇಲ್ಲ. ಕಂಡೆನ್ಸ್ ಮಾಡಬೇಕು, ಎಷ್ಟು ಬೇಕು ಅಷ್ಟನ್ನೇ ಹೇಳಬೇಕು. ಅಷ್ಟು ನೀವು ಸೊಗಸಾಗಿ ಮಾಡಿದ್ರಿ. ಇನ್ನು ಏನು ಕಮೆಂಟ್ಸ್ ನಿಮಗೆ ಬೇಕಾ ನನ್ನಿಂದ? ಇಲ್ಲೇ ಸಾಕಪ್ಪ, ಈಗ ಇಬ್ಬರು ಜನ ಇದ್ದಾರೆ ಇನ್ನು ಕೊಡಲಿಕ್ಕೆ. ಓಕೆ, ಹೊಟ್ಟೆ ತುಂಬಿತಲ್ಲ ನನ್ನ ಕಮೆಂಟ್ಸಿಂದ. ಓಕೆ, ನನಗೆ ಇವತ್ತು ತೃಪ್ತಿದಾಯಕನಾದೆ. ನಾನು ಯಾರ ಮಾತಿನಿಂದ ಹೊಟ್ಟೆ ತುಂಬಿಸುವವರಲ್ಲಿ ನೀವು ಒಬ್ಬರು ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆರತಿ ಮೇಡಮ್, ನಮ್ಮ ಪ್ರತೀತಿಯವರ ಮಾತುಗಳು ಹೇಗಿತ್ತು? ಹಲೋ ಪ್ರತೀತಿ. ಹಾಯ್ ಮ್ಯಾಮ್. ಹಾಯ್. ನಿಜವಾಗಿಯೂ ಒಂದು ಭಾಷಣ ಅಂತ ಹೇಳುವಾಗ ಮಾತಿನ ಕಲೆ ಒಲಿದಿರಬೇಕು. ಈ 3 ನಿಮಿಷಗಳನ್ನು ನಾನು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಲ್ಲೆ ಅಂತ ಹೇಳುವಂಥದ್ದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ನಿಂತಿದ್ದೀಯಾ ಅನ್ನೋದು ನನಗೆ ಸ್ಪಷ್ಟ ಆಯಿತು. ಒಂದು ಪ್ರಶ್ನೆ ಪ್ರತೀತಿಗೆ, ನಿನ್ನ ಸ್ಟ್ರೆಂತ್ ಏನು? ಅಂದರೆ ಹೇಗೆ? ನಿನ್ನಲ್ಲಿ ಏನು ಸ್ಟ್ರೆಂತ್ ಇದೆ? ಈಗ ಈ 3rd ರೌಂಡಿಗೆ ಬಂದು ನಿಂತಿದೆಯಾ ಭಾಷಣದಲ್ಲಿ, ಅಲ್ವಾ? ನಿನ್ನಲ್ಲೊಂದು ಸ್ಟ್ರೆಂತ್ ಇದೆ. ನಿನ್ಗೆ ಗೊತ್ತಿದೆಯಾ ಅದು ಏನು ಅಂತೇಳಿ? ಕಾನ್ಫಿಡೆನ್ಸ್. ಎಸ್, ಅಫ್ಕೋರ್ಸ್. ಇನ್ನೊಂದು ನಾನು ಫೈಂಡ್ ಔಟ್ ಮಾಡಿರೋದು ನಿನ್ನ ಧ್ವನಿ. ನಾವು ಈ 3 ನಿಮಿಷ ಇಲ್ಲಿ ತೀರ್ಪುಗಾರರಾಗಿ ಕೂತ್ಕೊಂಡಂತಹ ಆ ಕ್ಷಣದಲ್ಲಿ ನಾವು ನೋಡುವಂತಹ ಆ ಒಂದು ದೃಷ್ಟಿ ಇರಬಹುದು, ಅಥವಾ ನೋಟ ಇರಬಹುದು, ಕೇಳುವಂತಹ ಒಂದು ಆಲಿಸುವಿಕೆ ಅಂತ ಹೇಳುವಂಥದ್ದು ಇರಬಹುದು. ಟೋಟಲಿ ನಿನ್ನ ಕಡೆಗೆ ನಮ್ಮ ಗಮನ ಇತ್ತು. ಅಷ್ಟರ ಮಟ್ಟಿಗೆ ನೀನು ಅದನ್ನು ಕ್ಯಾಚ್ ಮಾಡ್ಕೊಂಡಿದ್ಯಾ ಅಂಥೇಳಿ ನನಗನ್ನಿಸ್ತು. ಥ್ಯಾಂಕ್ ಯು. ಜೊತೆಲಿ ಇನ್ನೂ ಒಂದು ಕನ್ನಡದಲ್ಲೊಂದು ಗಾದೆ ಇದೆ, ಕೇಳಿದ್ಯಾ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥೇಳಿ. ನನಗೆ ನೀನಲ್ಲಿ ಬಂದು ನಿಂತು 3 ನಿಮಿಷ ನೀನು ಮಾತಾಡಿದಾಗ ನನಗನ್ಸಿದ್ದು ಇದು ನಿನಗೆ ಸೂಟ್ ಆಗುತ್ತೆ ಅಂತ ಹೇಳ್ಕೊಂಡು. ಈಗ ಅದೇ ಮಾತು. ಥ್ಯಾಂಕ್ ಯು ಮ್ಯಾಮ್. ಅದ್ಭುತವಾದಂತಹ ಪ್ರಯತ್ನ, ಉತ್ತಮವಾದಂತಹ ವಾಕ್ಚಾತುರ್ಯ ಕೂಡ ಇದೆ. ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮಾದರಿಯಾಗಿ, ಆದರ್ಶ ವ್ಯಕ್ತಿಯಾಗಿ ನಿನ್ನ ಬದುಕಿನಲ್ಲಿ ನೀನು ಇಟ್ಕೊಂಡಿದೀಯಾ. ಅವರ ಜೀವನ ಸಾಧನೆಯೇ ನಿನಗೆ ಸ್ಫೂರ್ತಿ ಆಗಲಿ ಅಂಥೇಳಿ ಆಶಿಸ್ತಾ ನೆಕ್ಸ್ಟ್ ರೌಂಡಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಎಸ್ ಪ್ರತೀತಿ, ಈಗ ಆಲ್ರೆಡಿ ಗ್ಲಾನಿಸ್ ಸರ್ ಹತ್ರ ಕೇಳಿದ್ವಿ, ಆರತಿ ಮೇಡಮ್ ಹತ್ರ ಕೇಳಿದ್ವಿ, ಮಹಾಗುರುಗಳಾಗಿರುವಂಥ ಅಲ್ವಿಂದಂತಿ ಸರ್ ಹತ್ರ ಕೇಳಬೇಕು. ಮಹಾಗುರುಗಳೇ, ಪ್ರತೀತಿಯವರ ಮಾತುಗಳು ಹೇಗಿತ್ತು ಸರ್? ಪ್ರತೀತಿ, ಎಸ್ ಸರ್. ನನ್ನ ಆದರ್ಶ ವ್ಯಕ್ತಿ ಅಂತ ಹೇಳುವಾಗ ನನಗೆ ಹೇಗೆ ಪ್ರಭಾವ ಬೀರಿದಿರು ಅಂತೇಳಿ ಇಷ್ಟುವರೆಗೆ ಏನು ಎಪಿಸೋಡ್ ಬಿತ್ತರವಾಗಿದೆ ಅದರಲ್ಲಿ ಯಾರೂ ಹೇಳಲಿಲ್ಲ. ಅವರವರ ರೋಲ್ ಮಾಡೆಲ್ನ ಬಗ್ಗೆ ಮಾತ್ರ ಹೇಳಿದರು. ನೀವು ನಿಮ್ಮ ಭಾಷಣದಲ್ಲಿ 4 ಬಾರಿ ಹೇಳಿದಿರಿ, ನನ್ನ ಮೇಲೆ ಇವರು ಪ್ರಭಾವ ಬೀರಿದ್ದಾರೆ, ನನಗೆ ಈ ವಿಷಯಕ್ಕೋಸ್ಕರ ಇವರು ಇಷ್ಟ. ಸೊ ಭಾಳ ಪರ್ಫೆಕ್ಟ್ ಆಗಿದೆ. ಭಾಷಣ ತಯಾರಿ ಮಾಡಿದವರು ಯಾರು? ನಾನೇ ಸರ್. ಎಲ್ಲಿಂದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿದಿರಿ? ವಿಷಯಗಳು ಕೆಲವೊಂದು ಬುಕ್ಸಿಂದ, ಹಾಗೆ ಮಹಾನಾಯಕ ಸೀರಿಯಲ್ ಬರ್ತಿತ್ತು, ಅದರಲ್ಲಿ ಕೆಲವೊಂದು ಘಟನೆಗಳನ್ನೆಲ್ಲ ಅದರಿಂದ ಪಿಕ್ ಮಾಡಿ. ಅಂಬೇಡ್ಕರನ್ನೇ ಸೆಲೆಕ್ಟ್ ಮಾಡುವಂತ ಯಾರು ಹೇಳಿದರು? ನಾನೇ. ನನಗೆ ಯಾವತ್ತೂ ಆದರ್ಶ ವ್ಯಕ್ತಿ ಅಂತ ಅನಿಸ್ತಿತ್ತು, ಅದಕ್ಕೋಸ್ಕರ ನಾನೇ ಸೆಲೆಕ್ಟ್ ಮಾಡಿದೆ ಅಂಬೇಡ್ಕರ್. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅನೇಕ ರಾಜಕೀಯ ಮುಖಂಡರು ಇದ್ದಾರೆ ಅಲ್ವಾ? ಹೌದು ಸರ್. ಅವರೆಲ್ಲ ಡ್ರೆಸ್ ಯಾವುದು? ಅಂದರೆ ಅವ್ರು ಏನು ಹಾಕ್ತಾರೆ? ಯಾವ ಗಾಂಧೀಜಿಯನ್ನು ನೋಡುವಾಗ, ನೆಹರುವನ್ನು ನೋಡಿದಾಗ, ಶಾಸ್ತ್ರಿಯವರನ್ನು ನೋಡಿದಾಗ, ಖಾದಿ ಬಟ್ಟೆ, ತಿಲಕರನ್ನು ನೋಡಿದಾಗ, ಅಂಬೇಡ್ಕರನ್ನು ನೋಡುವಾಗ ಅವರು ಸೂಟ್ ಹಾಕೊಳ್ತಿದ್ರು. ವ್ಯಕ್ತಿಯೊಬ್ಬ ಗೋಣಿ ಚೀಲದ ಮೇಲೆ ಕೂತ್ಕೊಂಡು ತರಗತಿಯ ಹೊರಗೆ ಇದ್ದುಕೊಂಡು ವಿದ್ಯಾಭ್ಯಾಸವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನನ್ನ ಮೇಲೆ ಜಾತಿಗೋಸ್ಕರ ಆಗುವಂಥ ತಾರತಮ್ಯವನ್ನು ಪರಿಗಣಿಸದೆ ನನಗೆ ಎಲ್ಲಿ ಹೋಗಬೇಕು ಅಂಥೇಳಿ ಇವತ್ತು ಅಂಬೇಡ್ಕರನ್ನು ಎಲ್ಲಿ ನೋಡಿದ್ರು ಕೂಡ ಅವರ ಸೂಟಿನಲ್ಲಿ ಭಾರತದ
ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಮಂಚೂಣಿಯಲ್ಲಿರುವಂಥ ನಾಯಕರಲ್ಲಿ ಒಬ್ಬರು ಸೂಟಿನಲ್ಲಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಈಸ್ ಅಂಬೇಡ್ಕರ್. ಅವರಿಗೆ ಹೊರ ದೇಶದಲ್ಲಿ ಸಾಕಷ್ಟು ಅವಕಾಶಗಳಿದ್ದವು, ಅಲ್ಲಿ ಉಳ್ಕೊಳ್ಳಿಕ್ಕೆ ಹೇಳಿದರು, ನೀವು ನಮ್ಮ ದೇಶದಲ್ಲಿ ನಿಲ್ಲಿ ಅಂತ ಹೇಳಿದರು. ಅವರು ನಿಲ್ಲಿಲ್ಲ, ಭಾರತಕ್ಕೆ ಬಂದರು, ಸಂವಿಧಾನ ಶಿಲ್ಪಿಯಾದರು. ಆ ಸಂವಿಧಾನದಿಂದಲೇ ನಾನು ಅಭಿವ್ಯಕ್ತದಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳಿದೆಯಲ್ಲ, ಅದು ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರತೀತಿ, ಹೇಗೆ ಅನಿಸ್ತಾ ಇದೆ ಈಗ? ಖುಷಿ ಅನಿಸ್ತಿದೆ ಸರ್. ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಿದ್ಯಾ? ಆಗ್ಬೋದು ಅಂತ ಅನಿಸ್ತಿದೆ. ಓಕೆ, ಹಾಗಾದರೆ ನೇರವಾಗಿ ಮಹಾಗುರುಗಳ ಹತ್ರ ಕೇಳುವ. ಮಹಾಗುರುಗಳೇ, ಸೊ ನಮ್ಮ ಪ್ರತೀತಿ PS ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ ಸರ್? ಪ್ರತೀತಿ, ಎಸ್ ಸರ್. ನಿಮ್ಮ ನೆಚ್ಚಿನ ವ್ಯಕ್ತಿ ಅಂಬೇಡ್ಕರ್. ಹೌದು. ಸಾಕಷ್ಟು ಬಾರಿ ಅವರನ್ನು ಹೊರದಬ್ಬಲಾಗಿದೆ, ಹೌದು. ಆದರೂ ಕೂಡ ಸಕ್ಸಸ್ ಆಗಿದ್ದಾರೆ. ಹೌದು. ಭಾರತ ರತ್ನವೂ ಕೂಡ ಸಿಕ್ಕಿದೆ ಅವರಿಗೆ. ಹೌದು ಸರ್. ಸೊ ಪ್ರತೀತಿಯನ್ನು ಏನು ಮಾಡುವ ಈಗ? ಸೆಲೆಕ್ಟ್ ಮಾಡಿ. ಆಯಿತು, ಸೆಲೆಕ್ಟ್. ಎಸ್, ಕಂಗ್ರ್ಯಾಚುಲೇಷನ್, ಸೆಲೆಕ್ಟ್ ಆಗಿದ್ದೀರಿ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇತ್ತಾ ಸೆಲೆಕ್ಟ್ ಆಗ್ತೀರಿ ಅಂತ? ಇತ್ತು. ಸೊ ಕಾನ್ಫಿಡೆಂಟ್ ಆಗಿ ಬಂದಿದ್ದೀರಿ. ಸೊ ಫಸ್ಟಲ್ಲಿ ಹೇಳಿದ್ರಿ, ನಮ್ಮ ಆರತಿ ಮೇಡಮ್ ಕೇಳಿದಾಗ ನನ್ನ ಪ್ಲಸ್ ನನಗೆ ಕಾನ್ಫಿಡೆನ್ಸ್ ಅಂತ. ಓಕೆ, ಈ ಕಾನ್ಫಿಡೆನ್ಸ್ ಇದೇ ರೀತಿಯಲ್ಲಿ ಇರಲಿ, ಮುಂದಿನ ಸುತ್ತಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಿ ಬನ್ನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ತೃತೀಯ ಸುತ್ತಿನ ದ್ವಿತೀಯ ಸಂಚಿಕೆಯ ಮೊದಲ ಸ್ಪರ್ಧಿ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಎರಡನೇ ಸ್ಪರ್ಧಿಯನ್ನು ಸ್ವಾಗತಿಸುವಂಥ ಸಮಯ. ನಮ್ಮ ತೃತೀಯ ಸಂಚಿಕೆಯ ದ್ವಿತೀಯ ಸಂಚಿಕೆಯ ಎರಡನೇ ಸ್ಪರ್ಧಿ ಉಲ್ಲಾಸಿನಿ ವಿ. ಉಲ್ಲಾಸಿನಿ ಅವರೇ, ಥರ್ಡ್ ರೌಂಡ್ಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಎಸ್, ಸೊ ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಿ? ತುಂಬ ಒಳ್ಳೆ ಮಾಡಿ ಪ್ರಿಪೇರ್ ಮಾಡಿ ಬಂದಿದ್ದೇನೆ. ತುಂಬ ರಿಸರ್ಚ್ ಮಾಡಿ ನಾನೇ ಒಂದು ಟಾಪಿಕ್ ತಗೊಂಡು ನಾನೇ ಬರೆದು ರೆಡಿಯಾಗಿದ್ದೀನಿ. ಓಕೆ, ಸೊ ಯಾವ ವಿಚಾರದ ಕುರಿತಾಗಿ? ನಿಮ್ಮ ಆದರ್ಶ ವ್ಯಕ್ತಿ ಯಾರು ಅಂತ? ನನ್ನ ಅಮ್ಮ. ಓ, ಅಮ್ಮನ ಬಗ್ಗೆ ಮಾತಾಡ್ತೀರಿ. ಅಮ್ಮನೇ ನಿಮಗೆ ಆದರ್ಶ ವ್ಯಕ್ತಿ. ಹೌದು. ಓಕೆ, ಎಲ್ಲದಕ್ಕೆ ಸಪೋರ್ಟ್ ಮಾಡೋದು ಹಾಗಾದ್ರೆ ಜಾಸ್ತಿ ಅಮ್ಮ. ಹೌದು. ಓಕೆ, ಹಾಗಾದರೆ ಉಲ್ಲಾಸಿನಿ ವಿ ಅವರು ಅಮ್ಮ ಅವರ ಆದರ್ಶ ವ್ಯಕ್ತಿಯಾಗಿ ಯಾಕೆ ಆದರು ಅನ್ನೋದನ್ನು ನಾವುಗಳೆಲ್ಲರೂ ಕೇಳಬೇಕು. ಹಾಗಾದರೆ ಬನ್ನಿ ಉಲ್ಲಾಸಿನಿ ಅವರ ಮಾತುಗಳನ್ನು ಕೇಳೋಣ. ನಮಸ್ಕಾರ ಗೌರವಾನ್ವಿತ ತೀರ್ಪುಗಾರರೇ, ನನ್ನ ಹೆಸರು ಉಲ್ಲಾಸಿನಿ ವಿ. ಇಂದು ನಾನು ನಿಮ್ಮೆದುರು ನನ್ನ ಆದರ್ಶ ವ್ಯಕ್ತಿ ಅಂದರೆ ನನ್ನ ಅಮ್ಮನ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಆದರ್ಶ ವ್ಯಕ್ತಿ ಇರುತ್ತಾರೆ. ಕೆಲವರಿಗೆ ಅದು ಮಹಾನ್ ನಾಯಕರು, ವಿಜ್ಞಾನಿಗಳು ಅಥವಾ ಪ್ರಸಿದ್ಧ ವ್ಯಕ್ತಿಗಳು ಆಗಿರಬಹುದು. ಜಗತ್ತಿನಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಇದ್ದರೂ ನನ್ನ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವ್ಯಕ್ತಿ ಎಂದರೆ ಅದು ಅಮ್ಮ. ಆದ್ದರಿಂದ ನನ್ನ ಆದರ್ಶ ವ್ಯಕ್ತಿ ಯಾರೆಂದರೆ ಅದು ನನ್ನ ಅಮ್ಮ. ಅಮ್ಮ ಎಂದರೆ ಕೇವಲ ಒಂದು ಪದವಲ್ಲ, ಅದು ಒಂದು ಭಾವನೆ. ಅಮ್ಮ ಎಂದರೆ ಪ್ರೀತಿ, ತ್ಯಾಗ, ಸಹನೆ ಮತ್ತು ಕಾಳಜಿ. ಅಮ್ಮ ನಮ್ಮ ಜೀವನದ ಮೊದಲ ಗುರು. ನಾವು ಮೊದಲು ನಡೆಯಲು, ಮಾತನಾಡಲು, ಬದುಕಲು ಕಲಿತದ್ದು ಅಮ್ಮನಿಂದಲೇ. ನಾನು ಇನ್ನು ಏನಾದರೂ ಸಾಧನೆ ಮಾಡಿದರೆ ಅದು ಅಮ್ಮನಿಂದಲೇ ಮಾತ್ರ. ಅವರ ಪ್ರೋತ್ಸಾಹದಿಂದಲೇ ನಾನು ಇಲ್ಲಿ ತನಕ ಬಂದಿದ್ದೇನೆ. ಅವಳು ತನ್ನ ಸಂತೋಷವನ್ನು ಬಿಟ್ಟು ನಮ್ಮ ಸಂತೋಷಕ್ಕಾಗಿ ಬದುಕುವವಳು. ಅವಳು ತನ್ನ ಕನಸುಗಳನ್ನು ಬಿಟ್ಟು ನಮ್ಮ ಕನಸುಗಳನ್ನು ಸಹಕಾರಗೊಳಿಸಲು ತೊಡಗಿದವಳು. ನಾನು ಏನೇ ಮಾಡಲಿ ನನ್ನ ಅಮ್ಮನನ್ನು ನಾನು ನೋಯಿಸುವುದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಆದರೆ ಈಗಲೂ ಹಾಗೆ ಮಾಡುತ್ತಿದ್ದೇನೆ. ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅವಳು ನಮ್ಮ ನೋವಿನಲ್ಲಿ ಅಳುತ್ತಾಳೆ, ನಮ್ಮ ಸಂತೋಷದಲ್ಲಿ ನಗುತ್ತಾಳೆ. ಯಾವ ಸಮಸ್ಯೆ ಬಂದರೂ ಅವಳು ಧೈರ್ಯದಿಂದ ನಿಲ್ಲುತ್ತಾಳೆ. ಅದು ನನಗೆ ದೊಡ್ಡ ಪ್ರೇರಣೆ. ನಾನು ಬಿದ್ದಾಗ ಅವಳು ಎಬ್ಬಿಸುವವಳು, ನಾನು ಗೆದ್ದಾಗ ನನಗಿಂತ ಹೆಚ್ಚು ಖುಷಿ ಪಡುವವಳು ಅವಳು. ಆದರೆ ನಾನು ಸೋತಾಗ ನನಗೆ ತುಂಬ ಧೈರ್ಯವನ್ನು ತುಂಬುತ್ತಾಳೆ. ಅವಳು ನನಗೆ ತುಂಬ ಮಹತ್ವಪೂರ್ಣವಾದ ವ್ಯಕ್ತಿ. ಯಾಕೆಂದರೆ ಅವಳು ನನ್ನ ಜೊತೆ ಯಾವಾಗಲೂ ಇರುತ್ತಾಳೆ. ನನ್ನ ಯಾವ ಸಂಕಟ ಬರಲಿ, ಏನೇ ಆಗಲಿ ಅವಳು ನನ್ನ ಜೊತೆ ಇರುತ್ತಾಳೆ. ನಾನು ದೊಡ್ಡವಳಾದ ಮೇಲೆ ನಾನು ಅವಳನ್ನು ಹೆಮ್ಮೆ ಪಡುವಂತೆ ಮಾಡಬೇಕು ಎಂಬುದು ನನ್ನ ಆಸೆ. ಯಾಕೆಂದರೆ ಅವಳು ನನ್ನನ್ನು ಸಣ್ಣವಳಿಂದ ದೊಡ್ಡವಳ ತನಕ ಸಾಕಿದ್ದಾಳೆ, ಹೆತ್ತಿದ್ದಾಳೆ ಮತ್ತು ಜನಿಸಿದಾಳೆ. ಅದಕ್ಕೆ ನಾನು ಅವಳಿಗೆ ಕೃತಜ್ಞತೆಯಾಗಿದ್ದೇನೆ. ತಾಯಿ ಎಂದರೆ ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ದೇವತೆ. ಅವಳು ಒಂದು ಗುರು, ಅವಳು ಒಂದು ಗೆಳತಿ, ಅವಳು ಒಂದು ಮಾರ್ಗದರ್ಶಕಿ. ನಾನು ಅವಳಂತೆ ಆಗಬೇಕು ಎಂಬುದು ನನ್ನ ಆಸೆ. ಯಾಕಂದರೆ ಇಲ್ಲದಿದ್ದರೆ ನಾನಿಲ್ಲ, ಅವಳಿದ್ದರೆ ಮಾತ್ರ ನಾನು. ಒಂದು ಸಾಲನ್ನು ಹೇಳಲು ಬಯಸುತ್ತೇನೆ. ಮುತ್ತಿನಂಥ ಅಮ್ಮನ ಮಾತು ನನ್ನ ಬಾಳಿಗೆ ದೊಡ್ಡ ಆಸ್ತಿ. ಅಮ್ಮನ ಪ್ರೀತಿಗೆ ಇಲ್ಲ ಮಿತಿ, ಅವಳೇ ನನ್ನ ಬದುಕಿಗೆ ಜ್ಯೋತಿ.
ಅವಳು ಯಾಕೆ ಅಷ್ಟು ನನಗೆ ಇಷ್ಟ ಎಂದರೆ ಅವಳು ನನ್ನ ಜೊತೆ ಯಾವಾಗಲೂ ಇರ್ತಾಳೆ, ನನಗೆ ಧೈರ್ಯ ತುಂಬುತ್ತಾಳೆ, ನನ್ನನ್ನು ನೋಡಿಕೊಳ್ಳುತ್ತಾಳೆ, ನನ್ನನ್ನು ಆಶ್ರಮಿಸುತ್ತಾಳೆ, ಎಲ್ಲವನ್ನು ಮಾಡುತ್ತಾಳೆ. ನನಗೆ ಅವಳೇ ಪ್ರಪಂಚ, ನನಗೆ ಅವಳೇ ಆದರ್ಶ ವ್ಯಕ್ತಿ. ಧನ್ಯವಾದಗಳು. ಎಸ್ ಉಲ್ಲಾಸಿನಿ ಅವರೇ, ಅಮ್ಮ ನಿಮ್ಮ ಆದರ್ಶ ವ್ಯಕ್ತಿ. ಹೌದು. ಸೊ ಅಮ್ಮನ ಬಗ್ಗೆ ಎಲ್ಲ ಹೇಳಲಿಕ್ಕಿದ್ದದ್ದು ಹೇಳಿದ್ರಿ. ಹೇಳಿ. ಸೊ ಏನಾದರೂ ಅಮ್ಮನ ಬಗ್ಗೆ ಹೇಳುವಾಗ ಭಾವುಕ ಆಯ್ತಾ ಹೇಗೆ? ಸ್ವಲ್ಪ ಸ್ವಲ್ಪ ಆಯಿತು. ಓಕೆ, ಹಾಗಾದರೆ ನಮ್ಮ ಜಡ್ಜಸ್ ವರೆಗೆ ನೀವು ಮಾತನಾಡಿದಂಥ ಮಾತುಗಳು ಯಾವ ರೀತಿಯಲ್ಲಿ ರೀಚ್ ಆಗಿದೆ ಅಂತ ಕೇಳುವಂಥ ಸಮಯ. ಎಸ್ ಗ್ಲಾನಿಸ್ ಸರ್, ಸೊ ಉಲ್ಲಾಸಿನಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಹಾಯ್ ಉಲ್ಲಾಸಿನಿ, ಹಾಯ್ ಸರ್. ನಿಮ್ಮ ತಾಯಿಯ ಬಗ್ಗೆ ನೀವು ಅಸಾಧಾರಣ ರೀತಿಯಲ್ಲಿ ಗುಣಗಾನ ಮಾಡಿದರೆ. ನಿಮ್ಮ ಭಾಷಣದಲ್ಲಿ ಈ ರೀತಿಯ ಒಂದು ಜನರಲ್ ಟಾಪಿಕ್ ಅನ್ನು ಕೊಟ್ಟಾಗ ನಿಮ್ಮ ಆದರ್ಶ ವ್ಯಕ್ತಿ ಯಾರು? ಈಗ ನೀವಂತೂ ನಿಮ್ಮ ಕುಟುಂಬಸ್ಥರಿಗೇ ನಿಮ್ಮ ತಾಯಿಯನ್ನೇ ಒಂದು ಆದರ್ಶ ವ್ಯಕ್ತಿಯಾಗಿ ಪರಿಗಣಿಸಿದ್ದೀರ, ಹೌದಲ್ವಾ? ಒಂದು ಕ್ವಶನ್, ತಪ್ಪು ತಿಳಿಯಬಾರ್ದು, ಅಪ್ಪ ಯಾಕೆ ಇಲ್ಲ ಆದರ್ಶ ವ್ಯಕ್ತಿಯಾಗಿ? ಅಂದರೆ ನಾನು ಆ್ಯಕ್ಚುಲಿ ಇಬ್ಬರೂ ಮಾಡ್ಬೇಕಂತಲೇ ಇದ್ದಿದ್ದೆ, ಆದರೆ ಒಬ್ಬರನ್ನೇ ಮಾಡ್ಬೇಕಂತಿತ್ತಲ್ಲ, ಅದಕ್ಕೆ ಅಮ್ಮನೇ ಇರಲಿ ಅಂತ. ಪ್ರಯಾರಿಟಿ ಗೋಸ್ ಟು ಮದರ್ ದ್ಯಾನ್ ಫಾದರ್. ಓಕೆ, ಏನೇ ಇರಲಿ, ನಿಮ್ಮ ಭಾಷಣದಲ್ಲಿ ಬರುವಾಗ ಈ ಫ್ಲೋ ಅಂತ ಇದೆ ಅಲ್ವಾ, ಒಂದು ನದಿ ಹೇಗೆ ಹರಿತದೆ ಅಲ್ವಾ, ಅದಕ್ಕೆ ಒಂದು ದಿಕ್ಕನ್ನು ಬದಲಾಯಿಸ್ತದೆ ಕೆಲವೊಮ್ಮೆ, ಹೌದಲ್ವಾ? ನಿಮ್ಮ ಭಾಷಣದಲ್ಲೂ ನಿಮಗೆ ಎಲ್ಲಿಯಾದರೂ ನಿಮ್ಮ ಭಾಷಣದ ಫ್ಲೋ ಅಲ್ಲಿ ಒಂದು ಅಡೆತಡೆ ಬಂದಿದೆ, ದಿಕ್ಕು ಎಲ್ಲಿಯಾದರೂ ತಪ್ಪಿತು ಅಂತ ನಿಮಗೆ ಅನಿಸಿತಾ? ಅಂದರೆ ನೀವು ಮಾತಾಡ್ತಾ ಹೋದ್ರಿ, ಈಗ ಆ ಫ್ಲೋ ಅಲ್ಲಿ ಒಂದು ಸ್ಟೆಪ್ ಆದರೆ ನೆಕ್ಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್, ಹಾಗೆ ಆ ಫ್ಲೋ ಅಲ್ಲಿ ನಿಮ್ಮ ಭಾಷಣ ಹೋಯ್ತಾ ಇಲ್ವ ಅಂತ ನಿಮ್ಮ ಅನಿಸಿಕೆ ಹೇಗೆ? ಹೋಗಿದೆ, ಫ್ಲೋ ಅಲ್ಲಿ ಹೋಗಿದೆ. ಓಕೆ, ಆದರೆ ಸ್ವಲ್ಪ ನರ್ವಸ್ನೆಸ್ ಇಂದ ಸ್ವಲ್ಪ ನರ್ವಸ್ನೆಸ್ ಇಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಆ ಹೆಚ್ಚು ಕಮ್ಮಿ ಆದರಲ್ಲಿ ನೀವು ಹೇಗೆ ಅದು ಸರಿಪಡಿಸಿ ಮುಂದೆ ಸರಿತೀರಾ, ಅದು ಇಂಪಾರ್ಟೆಂಟ್. ಅದು ಹೆಚ್ಚು ಕಮ್ಮಿ ಆದಾಗ ನಾನು ನನ್ನದೇ ಆದ ವಾಕ್ಯವನ್ನು ಸೇರಿಸಿ, ಅಂದರೆ ಅದು ಕಲೆ ನಿಮ್ಮಲ್ಲಿದೆ. ನಿಮ್ಮದೇ ಭಾಷಣ ಬರೆಯುವಾಗ ಅದೇ ನಮಗೆ ವೇದ ವ್ಯಾಖ್ಯ ಆಗಿ ಅನಿಸ್ತದೆ, ಆದರೆ ಇಲ್ಲಿ ಬಂದು ಕ್ಯಾಮರಾ ಮುಂದೆ ಮಾತಾಡುವಾಗ ಅದಕ್ಕೆ ಧೈರ್ಯ ಬೇಕು. ತಪ್ಪಿದಾಗ ಹೇಗೆ ನಾವು ಮತ್ತೆ ದಾರಿಗೆ ಬರಬೇಕು ಎಂಬ ಮನಸ್ಸು ನಿಮ್ಮದಾಗಿರಬೇಕು, ಅದಕ್ಕೆ ಛಲ ಬೇಕು. ಅದು ಎಲ್ಲ ನಿಮ್ಮಲ್ಲಿ ಇತ್ತು. ನಿಮ್ಮ ತಾಯಿಯೇ ನಿಮಗೆ ಸ್ಫೂರ್ತಿ, ಪ್ರೇರಣೆ. ಅವರಿಗೂ ನಾನು ಶುಭವನ್ನು ಹಾರೈಸ್ತೇನೆ, ನಿಮಗೂ ಶುಭವನ್ನು ಹಾರೈಸ್ಕೆ. ನಿಮಗೆ ಶುಭವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಸೊ ಉಲ್ಲಾಸಿನಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಮತ್ತು ಅಮ್ಮನ ಬಗ್ಗೆ ಅವರು ಮಾತನಾಡಿದರು, ಸೊ ಆ ವಿಚಾರದ ಕುರಿತಾಗಿ ಏನು ಹೇಳ್ತೀರಿ? ಉಲ್ಲಾಸಿನಿ, ಹಾಯ್ ಮ್ಯಾಮ್. ಹಲೋ. ಹಾಯ್ ಮ್ಯಾಮ್. ಅಮ್ಮನ ಬಗ್ಗೆ ಭಾಷಣವನ್ನು ಕೊಟ್ಟಿದ್ದೀಯಾ. ನಿನ್ನ ಬದುಕಿನಲ್ಲಿ ನಿನ್ನ ಆದರ್ಶ ನನ್ನ ಅಮ್ಮ ಅಂಥೇಳಿ ಹೆಮ್ಮೆಯಿಂದ ಅಮ್ಮನನ್ನೇ ಧ್ವನಿಯಾಗಿಸಿದ್ದೀಯಾ. ಥ್ಯಾಂಕ್ ಯು. ಹೌದಲ್ವಾ? ಖಂಡಿತವಾಗಿಯೂ ಪ್ರತಿಯೊಂದು ಮಗುವಿಗೂ ಕೂಡ ತಾಯಿ ಹಾಗೂ ತಂದೆ, ಅಮ್ಮನ ಮಡಿಲು ಹಾಗೂ ತಂದೆಯ ಹೆಗಲು ಅಂತ ಹೇಳುವಂತಹುದು ಸದಾ ಸ್ಫೂರ್ತಿ, ವಾತ್ಸಲ್ಯ, ಕರುಣೆ ಎಲ್ಲವೂ ಕೂಡ. ನೀನದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಭಾಷಣದಲ್ಲಿ ಮುಂದುವರಿತಾ ಇದ್ದಾವಾಗ ಖಂಡಿತವಾಗಿಯೂ ನಾವು ನನ್ನ ಅಮ್ಮನ ಬಗ್ಗೆ ನಾನು ಅಷ್ಟು ಕಾಳಜಿಯಿಂದ ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ದೇನೆ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆಯಲ್ಲಿ ಮನಸ್ಸಿನಲ್ಲಿ ಆ ಪ್ರೀತಿ ನೋವಿನ ಮೂಲಕ ಅಥವಾ ಎಲ್ಲೋ ಒಂದು ಕ್ಷಣದಲ್ಲಿ ಭಾವುಕರಾಗುವಂತಹ ಸನ್ನಿವೇಶ ಕೂಡ ನಿನ್ನಲ್ಲಿ ಅಲ್ಲಿ ಏನೋ ಸೃಷ್ಟಿಯಾಯಿತು ಅಲ್ವಾ? ಖಂಡಿತವಾಗಿಯೂ ಅದು ಸಹಜ ಕೂಡ. ಯಾಕಂತ ಹೇಳಿದರೆ ಅಮ್ಮನೇ ನಮಗೆ ದಾರಿದೀಪ ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವೀಗ ಬಾಳ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ. ಅಂತಹ ಆ ಕ್ಷಣದಲ್ಲಿ ತಾಯಿ ನನಗೆ ಪ್ರೇರಣೆ ಆಗಿದ್ದಾರೆ, ನನಗೆ ದಾರಿದೀಪವಾಗಿದ್ದಾರೆ. ನನ್ನ ಬದುಕಿನ ಪ್ರತಿಯೊಂದು ಯಶಸ್ಸು ಇರಬಹುದು, ಸಾಧನೆಗಳಿರಬಹುದು, ಅಥವಾ ನಾನು ನಡೀತಾ ಇರುವಂತಹ ದಾರಿಯಲ್ಲಿ, ಕನಸಿನ ಆ ದಾರಿಯಲ್ಲಿ ನನಗೆ ಪ್ರೇರಣೆ ಅವಳಾಗಿರಬಹುದು ಅಂತ ಹೇಳುವಂಥ ಮಾತನ್ನು ತುಂಬ ಸುಂದರವಾಗಿ, ಸ್ಪಷ್ಟವಾಗಿ, ಉತ್ತಮವಾಗಿ ಅದನ್ನು ಏನೋ ಭಾಷಣದಲ್ಲಿ ತಂದ್ರಿ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಅದ್ಭುತವಾದಂಥ ಪ್ರಯತ್ನ. ನೋಡೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮಹಾಗುರುಗಳಾಗಿರುವಂಥ ಆಲ್ವಿನ್ ತಾಂತಿ ಸರ್, ಉಲ್ಲಾಸಿನಿಯವರ ಮಾತಿಗೆ ತಮ್ಮ ಒಂದು ತೀರ್ಪುಗಾರಿಕೆ ಏನು ಸರ್? ಉಲ್ಲಾಸಿನಿ, ಎಸ್ ಸರ್. ಉಲ್ಲಾಸದಿಂದ ಭಾಷಣ ಮಾಡಲಿಲ್ಲ ನೀನು. ಇಲ್ಲ ಸರ್, ಮಾಡಿದ್ದೇನೆ. ಎಲ್ಲಿಯೋ ನಡುವೆ ತಪ್ಪಿತು. ಹಾಗಾಗಿ ನಿನ್ನ ಅಮ್ಮ ಏನು ಮಾಡಿದ್ರು ಗೊತ್ತುಂಟ? ನೀನು ಹೇಳಿದ್ದು, ನನ್ನನ್ನು ಸಾಕಿದ್ದಾಳೆ, ನನ್ನನ್ನು ಹೆತ್ತಿದ್ದಾಳೆ, ನನ್ನನ್ನು ಜನಿಸಿದ್ದಾಳೆ. ನನ್ನನ್ನು ಹೆತ್ತು ಜನ್ಮ ಕೊಟ್ಟು ಸಾಕಿದ್ದಾಳೆ ಬರಬೇಕಿತ್ತು ಅಲ್ವಾ?
ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನೀನು ಈ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀಯಾ, ತೊಂದರೆ ಇಲ್ಲ. ನಡುವೆ ತಪ್ಪಿದಾಗ ನಿನ್ನದೇ ಭಾಷಣ ಬಂತು, ನಿನ್ನದೇ ಮಾತು ಬಂತು. ಹಾಗಾಗಿ ಕೆಲವು ಶಬ್ದಗಳು ಮತ್ತೆ ರಿಪೀಟ್ ಆದವು ಅಲ್ವಾ. ಆದರ್ಶ ವ್ಯಕ್ತಿ ನಿಮ್ಮ ಅಮ್ಮ ಜಯಂತಿ ಮೇಡಮ್ ಏನು ಮನೆಯಲ್ಲಿದ್ದಾರೆ, ಕೆಲಸ ಮಾಡ್ತಾರೆ ಇಲ್ಲಿ? ಹಾಂ, ಲೆಕ್ಚರರ್. ಎಲ್ಲಿ? ಗೌರ್ಮೆಂಟ್ PU ಕಾಲೇಜ್ ಬ್ರಹ್ಮಾವರ. ನನ್ನ ತಾಯಿ ಉಪನ್ಯಾಸಿಕೆಯಾಗಿದ್ದಾರೆ, ನಾನು ಕೂಡ ಉಪನ್ಯಾಸಿ ಆಗಬೇಕು ಅಂತೇಳಿ ಎಲ್ಲಿಯೂ ಕೂಡ ಬರಲಿಲ್ಲ. ನನಗೆ ಡಾಕ್ಟರ್ ಆಗಬೇಕು. ಸೊ ಮತ್ತು ಆದರ್ಶ ವ್ಯಕ್ತಿ ಹೇಗೆ ನಿನ್ನಮ್ಮ? ಅಂದರೆ ಕೆಲಸ ಬಿಟ್ಟು ಅವರ ನಡತೆ, ಅವರು ನನಗೆ ತೋರಿಸುವ ಪ್ರೀತಿ, ಧೈರ್ಯದಿಂದ ಇರುವ ರೀತಿ. ಯಾವ ಡಾಕ್ಟರ್ ಆಗಬೇಕು ನಿಮಗೆ? ಗೈನಕಾಲಜಿಸ್ಟ್. ಪುನಃ ಅಮ್ಮನದ್ದೇ ಅದು, ಅಪ್ಪನಿಗೆ ಅದು ಆಗೋದಿಲ್ಲಲ್ಲ. ಸೊ ಭಾಳ ಚೆನ್ನಾಗಿ ಮಾತನಾಡಿದ್ದೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಏನು ಅನ್ನಿಸ್ತಾ ಇದೆ ಉಲ್ಲಾಸಿನಿ ಈಗ? ಅವ್ರಿಗೆ ತೀರ್ಪು ಕೊಟ್ಟಿದ್ದು ನೋಡಿದರೆ ಖುಷಿ ಆಗ್ತಿದೆ. ಸೆಲೆಕ್ಟ್ ಆಗ್ತೀರಿ ವೇಟಿಂಗ್ ಲಿಸ್ಟ್ನಲ್ಲಿ, ಏನು ಅನ್ನಿಸ್ತಾ ಇದೆ? ಸೆಲೆಕ್ಟ್ ಆಗ್ತೀನಿ ಅಂತ ಬಂದಿದ್ದೆ, ಈಗಲೂ ಅನಿಸ್ತಿದೆ ಆಗ್ತೀನಿ ಅಂತ. ಇನ್ನು ಜಡ್ಜಸ್ ಏನು ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಎಸ್. ಅಲ್ವಿನ್ ದಂತಿ ಸರ್, ಉಲ್ಲಾಸಿನಿಯವರ ಮಾತುಗಳನ್ನು ಕೇಳಿದ್ವಿ. ಸೊ 3 ಜನ ತೀರ್ಪುಗಾರರ ತೀರ್ಪುಗಳನ್ನು ಕೂಡ ಕೇಳಿದ್ವಿ. ಸೊ ಈಗ ಉಲ್ಲಾಸಿನಿಯವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ ಸರ್? ಆರತಿ ಮೇಡಮ್ ಮತ್ತು ಗ್ಲಾನಿಸ್ ಸರ್ ಇವರೊಟ್ಟಿಗೆ ಮಾತನಾಡಿ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಈ ಹುಡುಗಿಯಲ್ಲಿ ಸಾಕಷ್ಟು ಪ್ರತಿಭೆ ಇದೆ. ಈ ಹುಡುಗಿ ಹತ್ರ ಎಲ್ಲಿ ತಪ್ಪಿದರೂ ಕೂಡ ತನ್ನದೇ ಧಾಟಿಯಲ್ಲಿ ಭಾಷಣವನ್ನು ಮುಂದುವರಿಸುವಂಥ ತಾಕತ್ತಿದೆ. ಈ ಹುಡುಗಿಯಲ್ಲಿ ಗುರಿ ಎಷ್ಟು ಅಡೆತಡೆಗಳು ಬಂದರೂ ಕೂಡ ಗುರಿ ತಲುಪ್ತೇನೆ ಎಂಬುದಂತಹ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಇವರನ್ನು ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ನಮ್ಮ ಈ ಎಪಿಸೋಡ್ನ ಕೊನೆಯ ತನಕ ನೋಡಬೇಕು. ಈ ಹಂತದ್ದು ಕೊನೆಯಲ್ಲಿ ಗೊತ್ತಾಗುತ್ತೆ. ದೆರ್ ಮೇ ಬಿ ಗುಡ್ ನ್ಯೂಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಿ ಅಂತ ಬೇಜಾರು ಮಾಡಲಿಕ್ಕಿಲ್ಲ. ಯಾಕಂದರೆ ಒಂದಷ್ಟು ಸುತ್ತುಗಳಿಂದ ವೇಟಿಂಗ್ ಲಿಸ್ಟ್ನಿಂದ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆದವರು ತುಂಬ ಜನ ಇದ್ದಾರೆ. ಸೊ ಹಾಗೆ ನಿಮಗೂ ಕೂಡ ಆಲ್ ದ ಬೆಸ್ಟ್. ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಸೊ ನೀವು ಕೂಡ ಒಂದು ಪ್ರೇ ಮಾಡ್ತಾ ಇರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇನ್ನಷ್ಟು ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ಗಮನಿಸಬೇಕು. ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ, ಯಾರೆಲ್ಲ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರೆ ಅನ್ನೋಂಥ ಕುತೂಹಲ ನಿಮಗೂ ಕೂಡ ಇದೆ. ಹಾಗಾದರೆ ಆ ಕುತೂಹಲಕ್ಕೆ ಉತ್ತರ ಒಂದು ವಿರಾಮದ ಬಳಿಕ ಸಿಗ್ತದೆ. ವಿರಾಮದ ಬಳಿಕ ಇನ್ನಷ್ಟು ಸ್ಪರ್ಧಾಳುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಟೇಕ್ ಅ ಸ್ಮಾಲ್ ಬ್ರೇಕ್. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642.
Your future in healthcare starts here. Think engineering, think MITK. Build your future with an industry-oriented curriculum, experienced faculty, modern campus, advanced technology labs, centers of excellence, research centers, and excellent placement support. Admissions open for Bachelor of Engineering. Courses offered. Your engineering journey begins here. Apply now at Moodnakatte Institute of Technology, Kundapura. Think engineering, think MITK. ವಿರಾಮದ ಬಳಿಕ ಮತ್ತೊಮ್ಮೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇದೀಗ ಮುಂದಿನ ಸ್ಪರ್ಧೆಯನ್ನ ಸ್ವಾಗತಿಸುವಂತ ಸಮಯ. ಅವರ ಆದರ್ಶ ವ್ಯಕ್ತಿ ಯಾರು ಅನ್ನೋದನ್ನ ಕೇಳೋಣ. ಇದೀಗ ಮುಂದಿನ ಸ್ಪರ್ಧಿ ಲೆನಿಶಾ ಲಿಯಾನ್ ಮೆಂಡೋನ್ಸಾ. ಎಸ್ ಲೆನಿಶಾ, ತೃತೀಯ ಸುತ್ತಿಗೆ ಸ್ವಾಗತ. ಸೊ ಹೇಗನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ಲೆನಿಶಾ ಅವರ ಆದರ್ಶ ವ್ಯಕ್ತಿ ಯಾರು ಅಂತ? ವ್ಯೋಮಿಕಾ ಸಿಂಗ್. ಎಸ್, ಸೂಪರ್. ಸೊ ನಮ್ಮ ಇಂಡಿಯನ್ ಏರ್ ಫೋರ್ಸ್ನ ಮಹಿಳಾ ಅಧಿಕಾರಿಯಾಗಿರುವಂಥ ವ್ಯೋಮಿಕಾ ಸಿಂಗ್ ಅವರು ನಮ್ಮ ಲೆನಿಶಾ ಅವರ ಆದರ್ಶ ವ್ಯಕ್ತಿ. ಹಾಗಾದರೆ ಇವರನ್ನು ಯಾವ ರೀತಿಯಲ್ಲಿ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದಾರೆ ಮತ್ತು ಅವರ ಮಾತಿನ ಒಂದಷ್ಟು ವಾಕ್ಚಾತುರ್ಯನ ನೋಡಬೇಕು. ಹಾಗಾದರೆ ನೇರವಾಗಿ ಲೆನಿಶಾ ಅವರ ಮಾತುಗಳನ್ನು ಕೇಳೋಣ ಬನ್ನಿ. A pleasant day to one and all present here. When we think of role model, we oftenly imagine celebrities, athletes, freedom fighters, or national leaders. But today, I stand before you to speak about someone different, someone less known, yet truly powerful and inspirational. A force that broke barriers, challenged stereotypes, and proved that courage doesn't ask for permission. My role model, Vyomika Singh. She's not just an officer, but a wing commander in Indian Air Force, a position earned through strength, determination, and discipline. She has flown over 2,500 hours, mastering helicopters like Chetak and Cheetah in some of the toughest parts of our country like Jammu and Kashmir and northeast places where even survival is a challenge. One of her most remarkable achievement was a role in rescue operation during natural disaster. When many of the people ran away from that, she flew away into it. She flew directly into the mountains, uncertainty, and storms. Imagine the courage it takes. This is not just bravery, but her selfless service. She came into limelight after being one of the important national faces, briefing Operation Sindoor, upholding Indian Air Force with courage and confidence. Her very name, Vyomika, means one who belongs to sky. She didn't just own that name, she lived it. While today, everyone are afraid of failure, afraid of judgment, afraid to step out from our comfort zone, she teaches us that fear is not the end, but just the beginning. What inspires me the most is not just what she has achieved, but what she represents. She represents courage over confidence, duty over recognition, and dreams over doubt. And maybe we may all not wear uniforms, we may all not fly helicopters, but we have something within us. The courage to rise, the strength to fight, and power to become someone's hope. She teaches us, she inspires us that not just being in Indian Army is where we have to work for. We can also achieve everything through determination and discipline. At the end, it's not just about how high we fly, it's about how many lives we rise while we fly. Thank you. ಎಸ್ ಲೆನಿಶಾ, ಪರ್ಫೆಕ್ಟ್ 3 ಮಿನಿಟ್ಸ್. ಎಷ್ಟು ಪ್ರಾಕ್ಟೀಸ್ ಇತ್ತು 3 ಮಿನಿಟ್ಸ್ಗೋಸ್ಕರ? ಅಷ್ಟು ಏನು ನೋಡಲಿಲ್ಲ. ಬಿಫೋರ್ 2:45 ಹಾಗೆ ಬರ್ತಿತ್ತು, ಮತ್ತೆ ನಾನು ಆ್ಯಡ್ ಮಾಡಿದ್ದೆ. ಓಕೆ, ಸೊ ಪರ್ಫೆಕ್ಟ್ 3 ಮಿನಿಟ್ಸ್ಗೆ ಮುಗಿಸಬೇಕು ಅಂತ ಮುಗಿಸಿಬಿಟ್ರಿ. ಓಕೆ, ಹಾಗಾದರೆ ನೇರವಾಗಿ ನಮ್ಮ ತೀರ್ಪುಗಾರ ಹತ್ರ ಕೇಳುವ. ಎಸ್ ಆರತಿ ಮೇಡಮ್, ಸೊ ಲೆನಿಶಾ ಅವರ ಮಾತುಗಳು ಹೇಗಿತ್ತು? ಹಲೋ ಲೆನಿಶಾ. ಹಲೋ ಮ್ಯಾಮ್. ಹಾಯ್. ಹಲೋ. ವೆರಿ ಗುಡ್ ಅಟೆಂಪ್ಟ್. ಥ್ಯಾಂಕ್ ಯು.
Can you tell me what's your dream? It's Yeah. to become ACCA and anchor. Very good. Throughout the speech, we could have seen you are confident. Thank you. Very confident. Very good. ಕನಸು ಮತ್ತು ಛಲ ಒಟ್ಟಿಗೆ ಸಾಗಿದ್ರೆ ಯಶಸ್ಸು ಸಿಗತ್ತೆ. ಹೌದು. ನಿನ್ನಲ್ಲಿ ಆ ಛಲವನ್ನು ನಿನ್ನ ಕಣ್ಣುಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ಆ ಕಾನ್ಫಿಡೆಂಟನ್ನು ಕಣ್ಣುಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯಿತು. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ಯಾ. ಎಕ್ಸಲೆಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಗ್ಲಾನಿಸ್ ಸರ್. ಸೊ ಲೆನಿಶಾ ಅವರ ಮಾತುಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? Hi Lenisha. Hello sir. After witnessing your wonderful speech, I can tell it is a wonderful speech. Thank you sir. You know, right, in Air Force, to get selected, Yeah. the people or the aspirants have to go through a lot of hardships, Yes. right? Yes. In your entire speech, to be specific, you have focused more on the achievements of Yomika Singh, Okay. Yeah, yeah. but you did not reflect her real journey. How was she brought up? From where she is? Yeah. How she was grown? Right? Yeah. Yes. Now, imagine after 10 years, Lenisha Liang Mengongsa is one of the celebrity. Okay. Now, you have to be confident of yourself. Okay. Okay. Imagine yourself as a role model, and people like me or any student of 10th standard after 10 years will take you as a role model, and if they tell about only about your achievements, not reflecting on your journey of your life, then how will it be? It is a Incomplete bit one. incomplete, right? Yes. So you agree with me Yes, yes sir. in your speech? Yes. The reason for telling all these points is why, because we as a judges see your potential. Okay? Yes. By remarking your faults, you can grow more. Yes. I hope you can take this in a positive spirit. Yes, yes sir. Sure? Yes, yes. Okay. Okay? All the Yeah. best. Thank you sir. Good luck. Thank you sir. ಎಸ್ ಎಸ್ ಥ್ಯಾಂಕ್ ಯು ಸೊ ಮಚ್. ಇದೀಗ ನಮ್ಮ ಮಹಾಗುರುಗಳಾಗಿರುವಂಥ ಆಲ್ವಿನ್ ಸರ್ ಹತ್ರ ಕೇಳಬೇಕು. ಸರ್, LLM ಅವರ ಮಾತುಗಳು. ಸೊ ಯಾಕಂದರೆ ಅವರಿಗೆ ನೀವೇ ಈ ಒಂದು ಹೆಸರನ್ನು ಇಟ್ಟಿದ್ರಿ. ಸೊ LLM ಅವರ ಮಾತುಗಳು ಹೇಗಿತ್ತು ಸರ್? ಎಸ್, ಮಿಸ್ ಯೂನಿವರ್ಸ್ 2026, ಮಿಸ್ LLM. Thank you sir. You are not confident to be a Miss Universe? Confident maybe. Confident, no? You Yes, got yes. beauty, no? Yes, You yes. got height, you Yes. got dimples. Yeah. Yomika Singh, nice selection. Zara Hatke, that you mentioned in your speech only. So, why you have selected this particular topic. So, to become a pilot, Yes. that to woman pilot, you told that she had dedication, she had discipline, she has confidence. Yes sir. But I miss the words like bravery, strength. ಧೈರ್ಯ ಇಲ್ಲದೆ ಆಗೋದಿಲ್ಲ ಅಲ್ಲ, ಫಸ್ಟ್ ಧೈರ್ಯ ಬೇಕು, ಆಮೇಲೆ ಡಿಸಿಪ್ಲಿನ್ ಎಲ್ಲ ಬರೋದು. ಧೈರ್ಯನೇ ಇಲ್ಲದಿದ್ದರೆ ಯಾಕೆ ಹೇಗೆ ಹೋಗುವಂಥದ್ದು? ಸೊ ಆ್ಯಂಡ್ ಯು ಸೆಡ್ ದ್ಯಾಟ್ ಶಿ ಹ್ಯಾಸ್ ಗಿವನ್ ದ ಜಸ್ಟಿಸ್ ಫಾರ್ ಹರ್ ನೇಮ್, ವ್ಯೋಮಿಕಾ, Yes. ವ್ಯೋಮ. ಓಕೆ, Yes. everything you are interlinked. You are from Christ King, I think, isn't Yes, it? yes. And you got a very good results, and in science department 7th, 8th, 9th Yes, rank, yes. in commerce department Yes. you got ranks, so congratulations. Thank you sir. So you are in the 10th standard, Yes. so going to be to the No, 10 completed. you have written the CBSE or state? State. So you are waiting for the results. Yes, yes. So what is your I can't make it out from your facial expressions. Yeah. So what you are expecting? 90+%. Why can't be 95 plus? Sir, depends on evaluator. Think that person like me is evaluating. Then 95 above. Do you think I am so generous? Yes. 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 Okay. The speech was good. Voice modulation was good. Thank you sir. Somewhere, some words, the accent. Yeah. We come to our in Konkani we say gaunti.
ವಿ ಕಮ್ ಟು ಅವರ್ ಎಷ್ಟು ಪ್ರಾಕ್ಟೀಸ್ ಮಾಡಿದರೂ ಕೂಡ ನಾವು ಕೊನೆಗೆ ಬರೋದು ನಮ್ಮದೇ ಚಾಳಿಗೆ. ಸೊ ಇಟ್ ವಾಸ್ ವಂಡರ್ಫುಲ್. ಇಫ್ ಯು ಇಂಪ್ರೂವೈಸ್ then it is good, but you this time you used total 3 minutes. That's the greatest achievement. Thank you, all the best. ಎಸ್ ಥ್ಯಾಂಕ್ ಯು ಸೊ ಮಚ್. ಎಸ್ ಲೆನಿಶಾ, ಈಗ ಏನು ಅನಿಸ್ತಾ ಇದೆ? ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸಿದೆ? ಏನು ಅನಿಸ್ತಾ ಇದೆ? ಆಗ್ತೇನೆ ಅಂತ ಅನಿಸ್ತಾ ಇದೆ. ಯಾರ ಹತ್ರ ಕೇಳಬೇಕು? ಯಾರು ಸಾಕ್ತದೆ? ಎಸ್. ಸೊ ಮಹಾಗುರುಗಳು ಆಗದಿಂದ ಎಲ್ಲರನ್ನ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಬೇಕಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇಡಬೇಕಾ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಮಹಾಗುರುಗಳಾಗಿರುವಂಥ ಅಲ್ವಿನ್ ತಂತಿ ಸರ್, ಸೊ ಲೆನಿಶಾ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ ಸರ್? ಸೊ ನಮ್ಮ ಸ್ಪೀಚ್ ಎಲ್ಲ ನಾವು 3 ನೋಡಿದ ಮೇಲೆ ನಿಮ್ಮನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ಈ ರೌಂಡನ್ನು ಕೊನೆಯ ತನಕವರೆಗೆ ನೋಡಿ. ಈ ಎಪಿಸೋಡಲ್ಲ, ಈ ರೌಂಡು, 3rd ರೌಂಡನ್ನು ನೀವು ಕೊನೆಯ ತನಕ ನೋಡಿ. ಗುಡ್ ನ್ಯೂಸ್ ಬರ್ಬೋದು. ಸೊ ಸದ್ಯಕ್ಕೆ ನೀವು ವೇಟಿಂಗ್ ಲಿಸ್ಟ್ನಲ್ಲಿದ್ದೀರಿ. ಸೊ ಕೀಪ್ ದಟ್ ಸಿಂಪಲ್ ಸ್ಮೈಲ್ ಆನ್ ಯುವರ್ ಫೇಸ್ ಆ್ಯಂಡ್ ಬಿ ಕಾನ್ಫಿಡೆಂಟ್. ಥ್ಯಾಂಕ್ ಯು ಸೊ ಮಚ್. ಲೆನಿಶಾ ಅವರೇ, ಬೇಜಾರಾಗಲಿಕ್ಕಿಲ್ಲ. ಸೊ ಇದೇ ಕಾನ್ಫಿಡೆನ್ಸ್ನಲ್ಲಿ ಕೊನೆಯವರೆಗೆ ಇರಬೇಕು. ಸೊ ಚಾನ್ಸಸ್ ಇದೆ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಲಿಕ್ಕೆ. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಲೆನಿಶಾ ಅವರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಮುಂದಿನ ಸ್ಪರ್ಧೆಯನ್ನು ನಾವುಗಳೀಗ ಸ್ವಾಗತಿಸಬೇಕು. ಅವರ ಆದರ್ಶ ವ್ಯಕ್ತಿ ಯಾರು ಅನ್ನೋದನ್ನು ನಾವು ಕೇಳಬೇಕು ಮತ್ತು ಅವರ ವಾಕ್ಚಾತುರ್ಯವನ್ನು ನೋಡಬೇಕು. ಇದೀಗ ಮುಂದಿನ ಸ್ಪರ್ಧಿ ಸಾನ್ವಿ KL. ಸಾನ್ವಿ, 3ನೇ ಸುತ್ತಿಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಹುಷಾರಿದ್ದೇನೆ. ಓಕೆ. ಸೊ ಇವತ್ತಿನ ಟಾಪಿಕ್ ನನ್ನ ಆದರ್ಶ ವ್ಯಕ್ತಿ ಅಂತ. ಸೊ ನಿಮ್ಮ ಆದರ್ಶ ವ್ಯಕ್ತಿ ಯಾರು ಅಂತ? APJ ಅಬ್ದುಲ್ ಕಲಾಂ. ಓಕೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಇವತ್ತು ಮಾತಾಡ್ಲಿಕ್ಕಿದ್ದೀರಿ. ಓಕೆ, ಆಲ್ ದ ಬೆಸ್ಟ್. ಸೊ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಸೊ ಜಡ್ಜಸ್ಗಳನ್ನು ಇಂಪ್ರೆಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಮಾತಿನ ಮೂಲಕ ಇಂಪ್ರೆಸ್ ಮಾಡಬೇಕು. ಎಸ್ ವೀಕ್ಷಕರೇ, ಹಾಗಾದರೆ ನೇರವಾಗಿ ಸಾನ್ವಿ ಅವರ ಮಾತುಗಳನ್ನು ಕೇಳೋಣ. ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಗೌರವಾನ್ವಿತ ತೀರ್ಪುಗಾರೆ ಮತ್ತೆಲ್ಲ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ KL. ನಾನು ನಿಮ್ಮ ಮುಂದೆ ನನ್ನ ಆದರ್ಶ ವ್ಯಕ್ತಿ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳು ಹೇಳಬಯಸುತ್ತೇನೆ. ನನ್ನ ಆದರ್ಶ ವ್ಯಕ್ತಿ ಎಂಬ ಭಾಷಣದ ವಿಷಯ ಸಿಕ್ಕಿದ ತಕ್ಷಣ ನನ್ನ ತಲೆಯಲ್ಲಿ ಒಂದು ಮಾತು ಹೊಳಿತದೆ, APJ ಅಬ್ದುಲ್ ಕಲಾಂ ಅವ್ರದ್ದು. ಕನಸು ಕಾಣುವುದಂದರೆ ರಾತ್ರಿಯಲ್ಲಿ ಕಾಣುವ ಕನಸಲ್ಲ ಅಂತೆ, ಬದಲಾಗಿ ಯಾವ ಕನಸು ನಮಗೆ ರಾತ್ರಿ ಇಡೀ ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ಈ ಮಾತನ್ನು ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಅವರ ಸಾಧನೆ ಮತ್ತು ಅವರ ಸ್ಫೂರ್ತಿಯೇ ನನ್ನ ಜೀವನದ ದೊಡ್ಡ ಆದರ್ಶ. ಹಾಗಾಗಿ ಇವರೇ ನನ್ನ ಆದರ್ಶ ವ್ಯಕ್ತಿತ್ವ. ಬಾಲ್ಯದಿಂದಲೂ ನಾನು ಇವರ ಬಗ್ಗೆ ಹಲವಾರು ಕಥೆಗಳನ್ನು ಕೇಳಿದ್ದೇನೆ, ಹಲವಾರು ಪಾಠಗಳನ್ನು ಕಲ್ತಿದ್ದೇನೆ. ಎಲ್ಲ ಪಾಠಗಳಲ್ಲೂ ಇವರ ಅಧ್ಯಯನವನ್ನು ಮಾಡಿದಾಗ ಒಂದು ವಿಷಯ ಸಿಗ್ತದೆ, ಇವರ ವಿನಮ್ರಶೀಲ ಸ್ವಭಾವ ಮತ್ತು ಇವರ ಗುರಿಯತ್ತ ಇದ್ದಂಥ ಬದ್ಧತೆ. ಇದೆಲ್ಲ ನೋಡ್ತಿದ್ರೆ ನನಗೆ ಇವರು ದೊಡ್ಡ ಆದರ್ಶ ವ್ಯಕ್ತಿತ್ವ ಅಂತ ಅನಿಸ್ತದೆ. ಇವರು ಹಲವಾರು ಸಂದರ್ಶನಕ್ಕೆ ಹೋಗ್ತಿದ್ರು. ಈಗ ಸಂದರ್ಶನಕ್ಕೆ ಹೋದಾಗ ಸಂದರ್ಶನಕ್ಕೆ ಅವರು ಪ್ರಶ್ನೆ ಕೇಳ್ತಾರಲ್ಲ, ಹಾಗೆ ಇವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ವೈ ಆರ್ ಯು ಸೋ ಆಪ್ಟಮಿಸ್ಟಿಕ್? ನೀವು ಹೇಗೆ ಎಲ್ಲದರಲ್ಲೂ ಒಳ್ಳೆಯದನ್ನು ಕಾಣ್ತೀನಿ ಅಂತ. ಅದಕ್ಕೆ ಇವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಹೇಳ್ತಾರೆ. ಇವರು ಇಸ್ರೋದಲ್ಲಿ ಇದ್ದಾಗ ಅಂದಿನ ನಾಯಕರಾಗಿದ್ದಂಥ ಸತೀಶ್ ಧವನ್ ಇವರಿಗೆ ಒಂದು ಕರೆದು ಒಂದು ಕೆಲಸ ಹೇಳ್ತಾರಂತೆ, ನೋಡು APJ ಅಬ್ದುಲ್ ಕಲಾಂ ಅವರೇ, 7 ವರ್ಷಗಳಲ್ಲಿ ನೀನು ನನಗೆ ನಮ್ಮ ಭಾರತದ ಕಡೆಯಿಂದ ನಮ್ಮ ಭೂಮಿಯ ಕಕ್ಷೆಗೆ ಒಂದು ಉಪಗ್ರಹ ಕಳಿಸ್ಬೇಕು. ನಿನಗೆ ಬೇಕಾದಂಥ ಜನಬಲ, ದುಡ್ಡು ಎಲ್ಲ ನಾನು ನೀಡ್ತೇನೆ, ಆದರೆ ನಿನಗೆ ಕೆಲಸ ಮಾಡಿಕೊಡ್ಬೇಕು ಅಂತ. ಆಗ APJ ಅಬ್ದುಲ್ ಕಲಾಂ ಅವರ ಕೆಳಗೆ ಹಲವಾರು ಅನುಭವವುಳ್ಳ ತಜ್ಞರು ಕೆಲಸ ಮಾಡ್ತಿದ್ರಂತೆ. ಅವ್ರಿಗೆ ಅನಿಸ್ತಿತ್ತಂತೆ, ನಾನು ಇದನ್ನು ಮಾಡ್ಬೋದಾ ಅಂತ. ಆಗ ಸತೀಶ್ ಧವನ್ ಇವರಿಗೆ ಒಂದು ಸಲಹೆ ನೀಡ್ತಾರಂತೆ, ಯಾವುದೇ ಕೆಲಸ ಮಾಡ್ತಿದ್ರು ಅಲ್ಲಿ ಸಮಸ್ಯೆ ಬಂದೇ ಬರ್ತದೆ. ನಾವು ಆ ಸಮಸ್ಯೆಗಳನ್ನು ಕ್ಯಾಪ್ಟನ್ ಆಗಲು ಬಿಡಬಾರ್ದು ನಮ್ಮ ಜೀವನದಲ್ಲಿ, ಬದಲಾಗಿ ನಾವೇ ಆ ಸಮಸ್ಯೆಗಳ ಕ್ಯಾಪ್ಟನ್ ಆಗಿ ಆ ಸಮಸ್ಯೆಯನ್ನು ಎದುರಿಸಿ ನಾವು ಯಶಸ್ಸನ್ನು ಪಡಿಬೇಕಂತೆ. ವಿದ್ಯಾರ್ಥಿಯಾಗಿ ನನಗೆ ಈ ಕತೆ ನನಗೆ ಒಂದು ಒಳ್ಳೆಯ ಪಾಠ ಕಲಿಸ್ತದೆ. ನಾವು ವಿದ್ಯಾರ್ಥಿಗಳಾಗಿ ಕೆಲವೊಂದು ಪರೀಕ್ಷೆಯಲ್ಲಿ ಕಮ್ಮಿ ಅಂಕ ಬರ್ತದೆ, ಅಥವಾ ಕೆಲವೊಂದು ಸಲ ನಮಗೆ ಒಳ್ಳೆ ಅಂಕ ಬರೋದಿಲ್ಲ. ಅದೆಲ್ಲ ನಮ್ಮ ಜೀವನದಲ್ಲಿ ಕ್ಯಾಪ್ಟನ್ ಆಗಿ ನಾವು ಅದನ್ನು ಹೆದರಿಕೊಂಡು ನಾವೇನು ಮಾಡದೆ ಕೂತ್ರೆ ಅದೇ ನಮ್ಮ ಜೀವನದ ಕ್ಯಾಪ್ಟನ್ ಆಗ್ತದೆ. ಬದಲಾಗಿ ನಾವು ಯಾವಾಗ ಆ ಸಮಸ್ಯೆಗಳನ್ನು ಎದುರಿಸಲು ಮುಂಬರ್ತೇವೋ ಆಗ ನಮಗೆ ಜೀವನದಲ್ಲಿ ಸಕ್ಸಸ್ ಸಿಗ್ತದೆ. ಈ ಪಾಠವನ್ನು ನನಗೆ APJ ಅಬ್ದುಲ್ ಕಲಾಂ ಅವರು ನೀಡಿದರು. ನಂತರ APJ ಅಬ್ದುಲ್ ಕಲಾಂ ಅವರು ವೇದಿಕೆಯ ಮೇಲೆ ನಿಂತು 2-3 ಗಂಟೆ ಭಾಷಣ ನೀಡುವಂಥ ವ್ಯಕ್ತಿತ್ವ ಆಗಿರಲಿಲ್ಲ. ಬದಲಾಗಿ ವೇದಿಕೆ ಮೇಲೆ ನಿಂತು ವಿದ್ಯಾರ್ಥಿಗಳ ಮನಸ್ಸನ್ನು ಶಿಲ್ಪಿಸ್ತಿದ್ದ ಶಿಲ್ಪಿಯಾಗಿದ್ದರು. ವೇದಿಕೆ ಮೇಲೆ ನಿಂತು ವಿದ್ಯಾರ್ಥಿಗಳಿಗೆ ಉನ್ನತವಾದ ವಿಷಯಗಳನ್ನು ಪುನರಾವರ್ತಿಸಲು ಹೇಳ್ತಿದ್ರು. ಅವರು ವೇದಿಕೆ ಮೇಲೆ ನಿಂತು ಹೀಗೆ ಮಾಡೋದ್ರಿಂದ ನಾವು ಯಾವುದಾದ್ರೂ ವಿಷಯವನ್ನು ಗಟ್ಟಿಯಾಗಿ ಪುನರಾವರ್ತಿಸೋದ್ರಿಂದ ಆ ವಿಷಯವು ನಮ್ಮ ಅಂತರಾತ್ಮದ ಧ್ವನಿಯಾಗಿ ನಮ್ಮ ಉಪಪ್ರಜ್ಞೆಯಲ್ಲಿ ಹೂತು ಹೋಗ್ತದಂತೆ. ಹಾಗಾಗಿ APJ ಅಬ್ದುಲ್ ಕಲಾಂ ಅವರು ವೇದಿಕೆ ಮೇಲೆ ನಿಂತು ನಾನು ಹಾರಲೇ ಹುಟ್ಟಿದ್ದೇನೆ, ನಾನು ಇದನ್ನು ಮಾಡಬಲ್ಲೆ ಅಂತ ಸಕಾರಾತ್ಮಕ ವಿಷಯಗಳನ್ನು ಮಕ್ಕಳ ಬಾಯಲ್ಲೇ ಹೇಳಿಸಿದ್ರಂತೆ. ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ನಾನು ಯಾವಾಗಾದರೂ ಓದೋ ಮುಂಚೆ ನಾನು ಇಷ್ಟು ಚಾಪ್ಟರ್ ಮುಗಿಸ್ತೇನೆ ಅಂತ ಹೇಳಿ ಮತ್ತೆ ನಾನು ಶುರು ಮಾಡ್ತೇನೆ. ಆಗ ನಾನು ಅಷ್ಟು ಚಾಪ್ಟರ್ ಅಥವಾ ಅಷ್ಟು ವಿಷಯಗಳನ್ನು ನಾನು ಮುಗಿಸ್ತೇನೆ.
ಅವರು ನನ್ನಲ್ಲಿದ್ದ ಸೋಮಾರಿತನವನ್ನು ಬಡಿದೆಬ್ಬಿಸಿ ಸದಾ ಕ್ರಿಯಾಶೀಲರನ್ನಾಗುವಂತೆ ಮಾಡಿದರು. ಇಂಥ ವ್ಯಕ್ತಿತ್ವವನ್ನು ನನ್ನ ಜೀವನದಲ್ಲಿ ಯಾವಾಗಲೂ ಆದರ್ಶವಾಗಿರುವಂತೆ ಮಾಡಿದರು. ಇವರು ನೀಡಿದಂಥ ಮನಸ್ಸಿನ ದೃಢತೆ ನನ್ನ ಜೀವನದ ಹಾದಿಗೆ ದಾರಿದೀಪವಾಗಿದೆ. ಇವರೇ ನನ್ನ ಆದರ್ಶದ ವ್ಯಕ್ತಿತ್ವ. ಹಾಗಾಗಿ ನಾನು ಇವರ ಬಗ್ಗೆ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಎಸ್ ಸಾನ್ವಿ, ವಿಷಯ ಮರ್ತೋಗ್ತದೆ ಅಂತ ಬೇಗ ಫಿನಿಶ್ ಮಾಡಿದ್ದ? ಇಲ್ಲ, ಏನಿಲ್ಲ. ಓಕೆ, ಎಸ್, ಹಾಗಾದರೆ ತೀರ್ಪುಗಾರ ಹತ್ರ ಕೇಳುವ ಹೇಗಾಯಿತು ನಿಮ್ಮ ಮಾತು ಅಂತ. ಎಸ್ ಗ್ಲಾನಿಸ್ ಸರ್, ಸೊ ಸಾನ್ವಿ ಅವರ ಮಾತುಗಳು ಹೇಗಿತ್ತು ಸರ್? ಹಾಯ್ ಸಾನ್ವಿ. ಹಾಯ್. ನೀವು ಎಲ್ಲಿಂದ ಬರುತ್ತೀರಾ? ನಿಮ್ಮ ಊರು ಯಾವುದು? ಶಂಕರಪುರ, ಕುರ್ಕಲ್. ಓಕೆ, ಶಂಕರಪುರ. ಕೇಳಿದ್ದು ಯಾಕಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೂಲತಃ ಎಲ್ಲಿಯವರು? ಮದ್ರಾಸ್. ಓಕೆ, ಹಾಗಿರುವಾಗ ನಿಮ್ಮ ಭಾಷಣ ಚೆನ್ನಾಗಿತ್ತು. ನಿಮ್ಮ ಧ್ವನಿ ಕೇಳಿದಾಗ ಈ ಬೆಳಿಗ್ಗೆ ರೇಡಿಯೋದಲ್ಲಿ ವಾರ್ತೆ ಕೇಳಿದಾಗ ಆಗ್ತಾಯಿತ್ತು. ಅದು 7:35 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರ ಆಗ್ತದೆ. 7:45 ಅದು ಮುಗಿಯಲೇಬೇಕು. 1 ನಿಮಿಷ ಅದು ಹೆಚ್ಚಾಗೋದಿಲ್ಲ. ಅದು ಲಾಸ್ಟ್ಗೆ ನೀವು ನನ್ನ ಮಾತನ್ನು ಮುಗಿಸ್ತೇನೆ ಅಂತ ಹೇಳುವಾಗ ಇದೆಯಲ್ಲ, ಅದು ಎಲ್ಲವೂ ಮುಗ್ದಾಗಿ ಹೋಗಿತ್ತು ಆವಾಗ. ಅದು ಇನ್ನೂ ಅದು ರೇಡಿಯೋದು ಅದು ಒಂದು ವಾಣಿ ಇರ್ತದಲ್ಲ, ಒಂದು ಟೋನ್ ಥೀಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ, ಅದು ಒಂದು ಬಾರಿಸಲಿಕ್ಕೆ ಮಾತ್ರ ಒಂದು ಬಾಕಿ ಇದ್ದದ್ದು. ಮತ್ತು ಎಲ್ಲವೂ ಒಂದು ರೇಡಿಯೋದಲ್ಲಿ ಕೇಳಿದಾಗೇ ಆಯಿತು ನನಗೆ. ಯಾಕೆಂದರೆ ನಿಮ್ಮ ಧ್ವನಿಯಲ್ಲಿ ಆ ಕಲೆ ಇದೆ, ನಿಮ್ಮಲ್ಲಿ ಪ್ರತಿಭೆ ಇದೆ. ಓಕೆ, ನಾನು ಒಂದು ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. APJ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರೇನು? ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಓಕೆ, ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ಏನಾಗಿದ್ದರು? ಪ್ರೆಸಿಡೆಂಟ್ ಆಗಿದ್ದರು. ನಿಮ್ಮ ಸ್ಪೀಚಲ್ಲಿ ಅದು ಇತ್ತಾ, ಪ್ರೆಸಿಡೆಂಟ್ ಆಗಿರೋದಂಥದ್ದು? ಅವರು ಮೂಲತಃ ರಾಜಕಾರಣಿ ಅಂತೂ ಅಲ್ವೇ ಅಲ್ಲ. ಓಕೆ, ಯಾವ ಪಾರ್ಟಿಗಳಲ್ಲೂ ಅವರು ಇರಲಿಲ್ಲ. ಅವರ ಸಾಧನೆಯನ್ನು ನೋಡಿ ಅವರಿಗೆ ರಾಷ್ಟ್ರಪತಿಯನ್ನಾಗಿ ಮಾಡಿಸಿದರು. ಮತ್ತು ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ರಾಷ್ಟ್ರಪತಿಗಳು. ಎಷ್ಟು ಮೋಟಿವೇಶನ್ ಕೊಡ್ತಾ ಇದ್ದಾರಂದರೆ, ನಾವು ಮುಂಚೆ ಟಿ ವಿಯಲ್ಲಿ ನೋಡುವಾಗ APJ ಅಬ್ದುಲ್ ಕಲಾಂ ನೋಡಿದರೆ ದೇವರೇ ಅವರು. ಪಠ್ಯಪುಸ್ತಕದಲ್ಲಿ ಇದ್ದರು, ಟಿ ವಿಯಲ್ಲಿ ಬರ್ತಾಯಿದ್ರು, ಎಲ್ಲ ಕಡೆಯೂ ಓಕೆ APJ ಅಬ್ದುಲ್ ಕಲಾಂ ಇದ್ದೇ ಇರುತ್ತಾರೆ. ಅವರು ಈಗ ನಮ್ಮ ಜೊತೆ ಇಲ್ಲ, ಆದರೆ ಅವರ ಕೊಡುಗೆಗಳು, ಅವರ ಸಾಧನೆಗಳು ಸದಾ ನಮ್ಮಲ್ಲಿ ಇರುತ್ತವೆ. ಹಾಗಿರುವಾಗ ನಿಮ್ಮ ಭಾಷಣದಲ್ಲಿ ಹೆಚ್ಚೇನು ನನಗೆ ಕಮೆಂಟ್ ಕೊಡುವಂಥದ್ದು ನನಗಂತೂ ಕಂಡು ಬಂದಿಲ್ಲ. ಒಂದಂತ ಹೇಳಿದರೆ ಇದೊಂದು ಪ್ರೋಸೆಸ್, ತುಂಬ ವೇಗವಾಗಿ ಮುಗಿಸ್ತೇನೆ ಅಂತ ನೀವು ರಶ್ ಮಾಡಬೇಡಿ. ಓಕೆ, ನಿಮ್ಮ ಡೆಸ್ಟಿನೇಷನ್ ಮತ್ತು ಸ್ಟಾಪ್ ನಿಮಗೆ ಇದೆ, ನಿಮ್ಗೆ ಗೊತ್ತಿದೆ, ನೀವು ಸಿದ್ಧತೆಯನ್ನು ಮಾಡಿದ್ದೀರಿ. ಅದನ್ನು ಬಿಟ್ಟು ನಾನು ಈಗ ಬೇಗ ತಲುಪ್ತೇನೆ ಅಂತ ಒಂದು ಹೃದಯದಲ್ಲಿ ಇದ್ದೇ ಇರ್ತದೆ ಅಲ್ವಾ? ಒಂದು ಮುಗಿಸ್ತೇನೆಪ್ಪ ಈ ಭಾಷಣ, ಮತ್ತೆ ಅದು ಎಷ್ಟು ಬೆವರಾದರೂ ಬರಲಿ, ಕಣ್ಣೀರಾದರೂ ಬರಲಿ. ಓಕೆ, ನಿಮಗೆ ಶುಭವನ್ನು ಹಾರೈಸ್ತೇನೆ. ಏನಾಗ್ತದೆ ಗೊತ್ತಿಲ್ಲ, ಫಲಿತಾಂಶವನ್ನು ಕೊಡುವವರು ಯಾರು? ನಾವು ಮೂವರಲ್ಲಿ ಯಾರು? ಅದು ಗೊತ್ತಿಲ್ವಾ? ಮುಗೀತು ಆಮೇಲೆ. ಓಕೆ, ನೀವು ಅನ್ನಿಸ್ತಿದ್ದೀರಾ ಅಲ್ಲಿಂದ ಸರ್ ಅಂತ. ಓಕೆ, ಅವ್ರಿಗೆ ಕೊಡ್ಬೋದು ಆಯಿತಾ? ನೀವೇ ಅದಕ್ಕೆ ಇನ್ನು ಕಾದು ಕುಳಿಬೇಕು. ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆರತಿ ಮೇಡಮ್, ಸೊ ಸಾನ್ವಿ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಮಾತನಾಡಿದರು. ಸೊ ಆ ಮಾತುಗಳು ಯಾವ ರೀತಿಯಲ್ಲಿತ್ತು ಅಂತ. ಹಲೋ ಸಾನ್ವಿ. ಹಲೋ ಮ್ಯಾಮ್. ಉತ್ತಮವಾದಂತಹ ಪ್ರಯತ್ನ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಕುರಿತಾಗಿ ನೀನು ತಿಳಿದುಕೊಂಡಿರುವಂತಹ ವಿಚಾರಗಳಿರಬಹುದು, ಅಥವಾ ಅವ್ರ ಬಗ್ಗೆ ಓದಿರುವಂತಹ ವಿಚಾರಗಳಿರಬಹುದು, ಅದನ್ನು ಡೈರೆಕ್ಟ್ಲಿ ಯು ಕನೆಕ್ಟೆಡ್ ಟು ಯುವರ್ ಲೈಫ್. ನೀನಲ್ಲಿ ಆ ಪಾಯಿಂಟ್ಸನ್ನು ಏನಲ್ಲಿ ಹೇಳ್ತಾ ಇದೆಯಾ ಅದನ್ನು ಡೈರೆಕ್ಟಾಗಿ ನೀನು ಕನೆಕ್ಟ್ ಮಾಡಿದ್ಯಾ. ನಾನು ಇದನ್ನು ಇಷ್ಟಪಡ್ತಾ ಇದ್ದೇನೆ, ನಾನು ಇದನ್ನು ಮಾಡ್ತೇನೆ ಅಂತ ಹೇಳುವಂತಹ ಆ ಮಾತುಗಳು ಭಾಷಣದಲ್ಲಿ ಒಂದೊಂದು ಪಾಯಿಂಟ್ ಆಗಿತ್ತು. ಅದು ಒಂದು ಖುಷಿಯ ವಿಚಾರ. ಜೊತೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೇಳುವಾಗ ಯಾವ ರೀತಿಯಾಗಿ ಸಾಧನೆಯತ್ತ ನಾವು ಮುಖ ಮಾಡಬೇಕು ಅನ್ನುವುದಕ್ಕೆ ಸಾಕ್ಷಿ ಅವರು. ಖಂಡಿತವಾಗಿಯೂ ಅತ್ಯುತ್ತಮ ವ್ಯಕ್ತಿಯನ್ನು, ಆದರ್ಶ ವ್ಯಕ್ತಿಯನ್ನಾಗಿ ನೀನು ತೆಗೆದುಕೊಂಡಿರುವಂತಹುದು ತುಂಬ ಖುಷಿಯ ವಿಚಾರ. ಜೊತೆಗೆ ಈ ಸ್ಪೀಚ್ ಅಂತ ಹೇಳುವಾಗ ಮಾತನಾಡುವಂತಹ ಆ ವೇಗದ ಭರದಲ್ಲಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲಿಕ್ಕೆ ಸ್ವಲ್ಪ ಗಮನವನ್ನು ಕೊಡು. ನೀನು ಮಾತಾಡ್ತೀಯಾ, 3 ನಿಮಿಷ ಚೆನ್ನಾಗಿ ಮಾತಾಡಿದೀಯಾ, ಆ ಫ್ಲೂಯೆನ್ಸಿ ಇತ್ತು, ಆ ಕಾನ್ಫಿಡೆನ್ಸು ಇತ್ತು. ಬಟ್ ಎಲ್ಲೋ ನಾನು ಮುಗಿಸ್ಬೇಕು ಅಂತ ಹೇಳುವಂತಹ ಭರದಲ್ಲಿ ನೀನೇನು ಮಾಡ್ತಾ ಇದೀಯಾ, ಪದಗಳನ್ನು ಅಲ್ಲಲ್ಲೇ
ನುಂಗಿ ಬಿಡ್ತಾ ಇದೀಯಾ, ಹೌದಲ್ವಾ? ಎಲ್ಲೋ ಒಂದು ಕಡೆಯಲ್ಲಿ ಮುಖದಲ್ಲಿ ಆ ಭಯ ಕೂಡ ಕಾಣ್ತಾ ಇದೆ. ಬಿಟ್ಟಾಕು, ನಾನು ಸ್ಟೇಜ್ ಮೇಲೆ ಬಂದ ಮೇಲೆ ನಾನೇ ಅನ್ನುವಷ್ಟರ ಮಟ್ಟಿಗೆ ಆ ಕಾನ್ಫಿಡೆನ್ಸನ್ನು ಬೆಳೆಸ್ಕೊ ಫಸ್ಟಿಗೆ. ಖಂಡಿತವಾಗಿಯೂ ನಿನ್ನ ಹತ್ರ ಅದು ಸಾಧ್ಯ ಇದೆ. ಧ್ವನಿ ಚೆನ್ನಾಗಿದೆ, ಆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳುವಂಥದ್ದು ಚೆನ್ನಾಗಿದೆ. ಆದರೆ ಒಂದೇ ಒಂದು ಮಾತನಾಡುವಂತಹ ಭರದಲ್ಲಿ ಪದಗಳನ್ನು ಅಲ್ಲಲ್ಲಿ ಕಟ್ ಮಾಡಬೇಡ, ಆಯಿತಾ? ಆವಾಗ ಅತ್ಯುತ್ತಮವಾದಂತಹ ಭಾಷಣ ಕಲೆ ನಿನ್ನ ಕಡೆಯಿಂದ ನಿನಗೆ ಅದು ಒಲಿತದೆ. ಖಂಡಿತವಾಗಿ ನಿನ್ನಿಂದ ಆ ಭಾಷಣ ಅತ್ಯುತ್ತಮ ಅಂಥೇಳಿ ಅನ್ನಿಸಿಕೊಳ್ಳುತ್ತದೆ ಕೂಡ. ಆಲ್ ದಿ ಬೆಸ್ಟ್ ಸಾನ್ವಿ. ಥ್ಯಾಂಕ್ ಯು ಮ್ಯಾಮ್. ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ನಾವು ಮಹಾಗುರುಗಳಾಗಿರುವಂಥ ಅಲ್ವಿನ್ ದಂತಿ ಸರ್ ಹತ್ರ ಕೇಳಬೇಕು. ಎಸ್, ಅಲ್ವಿನ್ ದಂತಿ ಸರ್, ಸಾನ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಸಾನ್ವಿ, ಹಾಂ ಸರ್. ಸೊ ಅಬ್ದುಲ್ ಕಲಾಮರಿಗೆ ಆದರ್ಶರಾದವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತೇಳಿ ಅವರ ಮಾಸ್ಟ್ರು, ಅವರ ಸರ್. ಅವರು ಸಮುದ್ರ ಬದಿಗೆ ಹೋಗಿ ಹಕ್ಕಿಗಳು ಹೇಗೆ ಹಾರುತ್ತವೆ ಅಂತ ತೋರಿಸ್ತಾರೆ. ಆಗ ವಿಮಾನ ಒಂದು ಹೋಗ್ತದೆ, ವಿಮಾನ ಹೇಗೆ ಹೋಗ್ತದೆ ಅಂತ ಹೇಳಿ ಅಬ್ದುಲ್ ಕಲಾಂ ಕೇಳ್ತಾರೆ ವಿದ್ಯಾರ್ಥಿಯಾಗಿ. ಆವಾಗ ಸರ್ಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಅವರು ಹೇಳಿದೊಂದು ಮಾತು, ನನಗೆ ಗೊತ್ತಿಲ್ಲಪ್ಪ, ಮುಂದೊಂದು ದಿನ ನೀನು ವಿಮಾನದಲ್ಲಿ ಹತ್ತಿ ವಿಮಾನವನ್ನು ಬಿಡುವಂಥ ಚಾಲಕನಾಗು, ಪೈಲಟ್ ಆಗು, ಅದನ್ನು ನಾನು ಕನಸು ಕಾಣ್ತೇನೆ ಅಂತೇಳಿ ಅವರು ಹೇಳಿದರು ಬಾಯಿ ಮಾತಿಗೆ. ಈ ಪುಟ್ಟ ಬಾಲಕ ಅದನ್ನೇ ಯೋಚನೆ ಮಾಡಿಕೊಂಡು ದಿನ ಪ್ರತಿನಿತ್ಯ ಅದರ ಬಗ್ಗೆ ಮನನ ಮಾಡುತ್ತಾ ಒಂದು ದಿವಸ ಅವರು ಏರೋಪ್ಲೇನ್ ಬಿಡುವಷ್ಟು ಆಗ್ತಾರೆ. ಆದರೆ ಅವರು ಸಿಲೆಕ್ಟ್ ಆಗೋದಿಲ್ಲ. ಈ ವಾಸ್ ರಿಜೆಕ್ಟೆಡ್ ಆ್ಯಸ್ ಎ ಪೈಲಟ್. ಆ ರಿಜೆಕ್ಟ್ ಮಾಡಿದವರಿಗೆ ಒಂದು ಉತ್ತರ ಕೊಡ್ತಾರೆ. ರಾಷ್ಟ್ರಪತಿ ಅಂದರೆ ಯಾರು? 3 ಸೈನ್ಯಗಳ ಹೆಡ್ ಅಥವಾ ಅಧ್ಯಕ್ಷ, 3 ಸೈನ್ಯಗಳ ಕಮಾಂಡರ್, ಸೇನಾ ನಾಯಕ. ಸೊ ಅವ್ರು ಹೇಳ್ತಾರೆ, ನೀವು ನನ್ನನ್ನು ರಿಜೆಕ್ಟ್ ಮಾಡಿದಿರಿ, ನಾನು ಈಗ 3 ಆರ್ಮಿ, ನೇವಿ, ಏರ್ಫೋರ್ಸ್ 3ಕ್ಕೂ ಕೂಡ ಹೆಡ್ ಆಗಿದ್ದೇನೆ ಅಂಥೇಳಿ. ಸೊ ಅವರು ನಿಜವಾಗಿ ಆದರ್ಶ. ಸೊ ಅವರ ಹೆಸರಿನಿಂದ ಕಮ್ಯುನಿಟಿ ಅದೆಲ್ಲ ಬರುತ್ತೆ. ಅದೆಲ್ಲ ಬದಿಕಿಟ್ಟು ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ತಮ್ಮ ಆದರ್ಶ ಅಂತ ಇಟ್ಕೊಂಡಿದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು, ಸೆಲೆಕ್ಟ್ ಮಾಡೋದಕ್ಕೆ. ಮತ್ತು ಸರ್ ಹೇಳಿದರು, ದಿನ ಆಕಾಶವಾಣಿ, ಕರೋನಾದಲ್ಲಿ ಅಲ್ಲ, ಯಾವಾಗಲೂ ನೀನು ಆಕಾಶವಾಣಿ ಕೇಳು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬರುತ್ತೆ. ಆಕಾಶವಾಣಿಯಲ್ಲಿ ಅವರು ಹೇಳಿದ್ರು, ಇಷ್ಟಕ್ಕೆ ನಿಲ್ಲಿಸಬೇಕು, 7:45ಗೆ ಅದು ನಿಲ್ಲಿಸಬೇಕು. ಆಮೇಲೆ ಅದರ ಕಾಲರ್ ಟ್ಯೂನ್ ಬರುತ್ತೆ ಮತ್ತು ಇನ್ನೊಂದು ನ್ಯೂಸ್ ಬರುತ್ತೆ, ಅದರೊಳಗೆ ಆಗಬೇಕದು. ಸೊ ನಿನ್ನಲ್ಲಿ ಸಾಕಷ್ಟು ವಿಷಯಗಳಿತ್ತು, 3 ನಿಮಿಷ ಆಗಬೇಕಂದ್ರೆ ತುರುಕಿಸಿದಿ. ಓಕೆ, ಹಾಗೆ ಮಾಡಲಿಕ್ಕೆ ಹೋಗಬೇಡ. 3 ನಿಮಿಷಕ್ಕೆ ಅಥವಾ 2.5 ನಿಮಿಷಕ್ಕೆ ಒಂದು ಸೆಂಟೆನ್ಸ್ ಹೇಳಿ ಮುಗಿಸ್ಬೋದು. ಅದನ್ನು ಏನು ಕಟ್ಟಿಕೊಂಡು ಬಂದಿದ್ದಾನೆ ಅದನ್ನು ಹೇಳಬೇಕಾಗಿಲ್ಲ. ಹೌ ಯು ಪ್ರೆಸೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ಕಂಟೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್. ಹೌ ಯು ಪ್ರೆಸೆಂಟ್ ಈಸ್ ಇಂಪಾರ್ಟೆಂಟ್. ಹೌ ಯು ಇಂಪ್ರೆಸ್ ದ ಪೀಪಲ್ ಈಸ್ ಇಂಪಾರ್ಟೆಂಟ್. ಸೊ ಪ್ರೇಕ್ಷಕರು ಈ ಪ್ರಸಾರವನ್ನು ನೋಡ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು, ಸಾಕಷ್ಟು ಪೇರೆಂಟ್ಸ್ಗಳು ನಿಮ್ಮ ಭಾಷೆ ನೋಡಿ ವಿಷಯ ತಯಾರು ಮಾಡ್ತಿದ್ದಾರೆ, ಗೊತ್ತುಂಟಾ? ಅದಕ್ಕೆಲ್ಲ ನೀವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಿ. ಸೊ ಹ್ಯಾಟ್ಸ್ ಆಫ್ ಟು ಯು, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸೊ ಮಚ್. ಸಾನ್ವಿ, ಏನು ಅನ್ನಿಸ್ತಾ ಇದೆ ಈಗ? ಸೆಲೆಕ್ಟ್ ಆಗ್ತೀರಿ ಅಥವಾ ವೇಟಿಂಗ್ ಲಿಸ್ಟ್? ಗೊತ್ತಿಲ್ಲ. ಎಸ್, ಯಾರ ಹತ್ರ ಕೇಳುವ? ಅಲ್ವಿನ್ ದಂತಿ ಸರ್. ಓಕೆ, ಅಲ್ವಿನ್ ದಂತಿ ಸರ್, ಸಾನ್ವಿ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ ಸರ್? ಏನು ಅನಿಸ್ತದೆ ನಿಮಗೆ? ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಸಿಲೆಕ್ಟ್ ಆಗ್ಬೋದಾ? ಅದು ಗೊತ್ತಿಲ್ಲ. ಮತ್ತೇನು ಗೊತ್ತಿದೆ? ಚಂದ ಹೇಳಿದೆ ಅಂತ ಗೊತ್ತುಂಟು. ಸೊ ನಿಮ್ಮನ್ನು ನಾವು ಮುಂದಿನ ಹಂತಕ್ಕೆ ಸಿಲೆಕ್ಟನ್ನು ಮಾಡಿದ್ದೇವೆ. ಯು ಆರ್ ಸಿಲೆಕ್ಟೆಡ್. ಥ್ಯಾಂಕ್ ಯು ಸರ್. ಎಸ್, ಕಂಗ್ರ್ಯಾಚುಲೇಷನ್ ಸಾನ್ವಿ. ಸೊ ಖುಷಿಯನ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬೇಕು, ಆಯ್ತು? ಓಕೆ, ಎಸ್. ಸೊ ಸಾನ್ವಿ ಅವರು ಇರೋದೇ ಸ್ವಲ್ಪ ಸಾಫ್ಟ್ ಆಗಿ ಅಂತ ಅನಿಸ್ತದೆ, ಇಲ್ವಾ? ಮನೇಲಿ ಜೋರಿದ್ದೀರಾ? ಇಲ್ಲಿ ಮಾತ್ರ ತುಂಬ ಜನ ಇದ್ದಾರೆ ಅಂತವಾ? ಇಲ್ಲಿ ಮನೆಯಲ್ಲಿ ಹುಲಿ. ಓಕೆ, ಎಸ್ ಸಾನ್ವಿ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಸೊ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಮುಂದಿನ ಸುತ್ತಿಗೆ ಇನ್ನಷ್ಟು ಜಾಸ್ತಿ ಪ್ರಿಪ್ರೇಷನ್ ಬೇಕು. ಸೊ ಅಲ್ಲಿಂದ ಅಂತಿ ಸರ್ ಹೇಳಿದಾಗ ಎಲ್ಲ ವಿಷಯಗಳನ್ನು ಒಂದರ ಒಳಗೆ ಹಾಕೋದು ಬಿಟ್ಟು, ಸೊ ಸಮಯದಲ್ಲಿ ಏನೆಲ್ಲ ವಿಷಯ ಪ್ರಸ್ತುತಿಪಡಿಸ್ಲಿಕ್ಕೆ ಆಗ್ತದೆ ಅದನ್ನು ಪ್ರಸ್ತುತಪಡಿಸಬೇಕು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಮುಂದಿನ ಸುತ್ತಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೀಕ್ಷಕರೇ,
ತೃತೀಯ ಸುತ್ತಿನ ಇಂದಿನ ಸಂಚಿಕೆಯಲ್ಲಿ ಈಗಾಗಲೇ 4 ಸ್ಪರ್ಧಾಳುಗಳು ಭಾಗವಹಿಸಿದ್ದು, 2 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾದರೆ 2 ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಈ ಸಂಚಿಕೆಯ ಕೊನೆಯ ಸ್ಪರ್ಧೆಯನ್ನು ನಾವುಗಳು ಸ್ವಾಗತಿಸಬೇಕು. ಇವರ ಆದರ್ಶ ವ್ಯಕ್ತಿ ಯಾರು ಮತ್ತು ಯಾವ ಕಾರಣಕ್ಕಾಗಿ ಇವರಿಗೆ ಆದರ್ಶ ವ್ಯಕ್ತಿ ಇವರಾದರು ಅನ್ನೋದನ್ನು ನಾವುಗಳು ಕೇಳಬೇಕು. ಹಾಗಾದರೆ ಮುಂದಿನ ಸ್ಪರ್ಧಿ ಇದೀಗ ನಮ್ಮ ಮುಂದೆ, ಪುಣ್ಯ ಉದಯ್ ಶೆಣೈ. ಪುಣ್ಯ ಅವರೇ, ಸರ್ 3ನೇ ಸುತ್ತಿಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಓಕೆ, ಇಂದಿನ ಸಂಚಿಕೆಯ ಕೊನೆಯ ಸ್ಪರ್ಧಿ ತಾವು. ಸೊ 2 ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, 2 ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಸೊ ಸೆಲೆಕ್ಟ್ ಆಗಬೇಕು ಅಂತಿದ್ರೆ ಜಡ್ಜಸ್ಗಳನ್ನು ಇಂಪ್ರೆಸ್ ಮಾಡಬೇಕಾಗ್ತದೆ ತಮ್ಮ ಮಾತಿನ ಮೂಲಕ. ಸೊ ನಿಮ್ಮ ಆದರ್ಶ ವ್ಯಕ್ತಿ ಯಾರು ಅಂತ? ಮೈಕಲ್ ಜಾಕ್ಸನ್. ಡ್ಯಾನ್ಸರ ನೀವು? ಹೌದು. ಓಕೆ, ಹಾಗಾದರೆ ಮೈಕಲ್ ಜಾಕ್ಸನನ್ನು ನಿಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ತೆಕ್ಕೊಂಡಿದ್ದೀರಿ. ಸೊ ಅವರನ್ನು ಯಾವ ವಿಚಾರಕ್ಕಾಗಿ ಆದರ್ಶ ವ್ಯಕ್ತಿಯನ್ನಾಗಿ ತೆಕೊಂಡ್ರಿ ಅಂತ ನಿಮ್ಮ ಮಾತಿನ ಮೂಲಕ ನಾವು ಕೇಳಬೇಕು. ಎಸ್ ವೀಕ್ಷಕರೇ, ಸೊ ಪುಣ್ಯ ಉದಯ್ ಶೆಣೈ ಅವರ ಆದರ್ಶ ವ್ಯಕ್ತಿ ಮೈಕಲ್ ಜಾಕ್ಸನ್ ಅಂತೆ. ಸೊ ಅವರಿಗೆ ಯಾವ ಕಾರಣಕ್ಕಾಗಿ ಮೈಕಲ್ ಜಾಕ್ಸನ್ ಅವರು ಆದರ್ಶ ವ್ಯಕ್ತಿ ಆದರು ಅನ್ನೋದನ್ನು ಕೇಳೋಣ, ಬನ್ನಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ರೀತಿಯಲ್ಲಿ ವಿಭಿನ್ನನಾಗಿರುತ್ತಾನೆ ಮತ್ತು ತನ್ನದೇ ರೀತಿಯಲ್ಲಿ ಇತರರಿಗೆ ಅನುಕರಣೀಯ ವ್ಯಕ್ತಿತ್ವದವರಾಗಿ ಕಾಣುತ್ತಾನೆ. ಒಂದು ರೀತಿಯಲ್ಲಿ ಈ ಆದರ್ಶದ ಪ್ರಭಾವವೆಂಬುದು ನಮಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದ ಸೌಂದರ್ಯದ ಹಾಗೆ. ಮುಳುಗುವ ಸೂರ್ಯನ ಛಲವು ಮತ್ತು ಮೂಡುವ ಸೂರ್ಯನ ಛಲವು ನಮಗೆ ಪ್ರಭಾವಿಸಿದ ಹಾಗೆ. ಕ್ರಿಯೆ ಬೇರೆ ಇದ್ದರೂ ಪ್ರಭೆಯ ಮೂಲ ಒಂದೇ. ಇಂದು ನಾನು ನನ್ನ ರೋಲ್ ಮಾಡೆಲ್ ಬಗ್ಗೆ ಮಾತನಾಡಲು ಬಯಸುತ್ತೇನೆ, ಮೈಕಲ್ ಜಾಕ್ಸನ್. ಆರಂಭದಿಂದಲೇ ನಾನು ಅವರನ್ನು ರೋಲ್ ಮಾಡೆಲ್ ಎಂದು ಆಯ್ಕೆ ಮಾಡಿರಲಿಲ್ಲ. ಆದರೆ ಈಗ ಹಿಂದೆ ತಿರುಗಿ ನೋಡಿದಾಗ ನನಗೆ ಎಲ್ಲೋ ಅನಿಸ್ತದೆ, ಅವರು ನನ್ನ ಭಾವನೆಗಳನ್ನು, ನನ್ನ ಬೆಳವಣಿಗೆಯನ್ನು ನಿಶಬ್ದವಾಗಿ ಪ್ರಭಾವಿಸಿದಂತೆ ನನಗೆ ಅನಿಸ್ತದೆ. ನನಗೆ ಅವರೊಂದಿಗೆ ಒಂದು ಸಹಜವಾದ ಸಂಪರ್ಕವೂ ಇದೆ. ನಾನು ಅವರನ್ನು ನಕಲು ಮಾಡಲು ಯತ್ನಿಸಿಲ್ಲ, ಆದರೂ ನನ್ನ ಭಾವನೆಗಳಲ್ಲಿ, ನನ್ನ ಅಭಿವ್ಯಕ್ತಿಯಲ್ಲಿ ಮತ್ತು ವಿಶೇಷವಾಗಿ ನನ್ನ ನೃತ್ಯ ಪ್ರೀತಿಯಲ್ಲಿ ಅವರೊಂದಿಗೆ ಆ ಸಾಮ್ಯತೆ ಕಾಣುತ್ತದೆ. ಇದು ಪ್ರಯತ್ನವಿಲ್ಲದ ಉಂಟಾಗುವ ಸಂಪರ್ಕವು. ನನಗೆ ಒಂದು ಸರಳ ಕಥೆ ನೆನಪಾಗ್ತಿದೆ. ಒಮ್ಮೆ ಒಂದು ಮಾವಿನ ಮರವು ತೆಂಗಿನ ಮರದಂತೆ ಎತ್ತರವಾಗಬೇಕು ಎಂದುಕೊಂಡಿತ್ತು. ಅದಕ್ಕಾಗಿ ಅದನ್ನು ಬದಲಾಯಿಸುವುದಕ್ಕೆ ಅದು ತನ್ನದೇ ಕೊಂಬೆಗಳನ್ನು ಕತ್ತರಿಸತೊಡಗಿತ್ತು. ನಿಧಾನವಾಗಿ ಅದು ತನ್ನ ವಿಶೇಷತೆಗಳನ್ನು ಕಳೆದುಕೊಂಡಿತ್ತು, ತನ್ನ ಸಿಹಿತನ ಮತ್ತು ಹಣ್ಣು ಕೊಡುವ ಸಾಮರ್ಥ್ಯವನ್ನು. ಈ ಕತೆ ನನಗೆ ಒಂದು ಮುಖ್ಯ ಪಾಠ ಕಲಿಸಿಕೊಡುತ್ತದೆ. ನಾವು ಇನ್ನೊಬ್ಬರದಂತೆ ಆಗುವುದರಿಂದ ಬೆಳೆಯುವುದಿಲ್ಲ. ಈಗಾಗಲೇ ನಾವು ಯಾರು ಎಂಬುದನ್ನು ಅರಿತುಕೊಳ್ಳುವುದರಿಂದಲೇ ಬೆಳೆಯುತ್ತೇವೆ. ಅದರ ಕಾರಣಕ್ಕೇ ಮೈಕಲ್ ಜಾಕ್ಸನ್ ಅವರೊಂದಿಗೆ ನನ್ನ ಸಂಪರ್ಕವು ವಿಭಿನ್ನವಾಗಿದೆ. ನಾನು ಅವರನ್ನು ಆಗಬೇಕಾದ ವ್ಯಕ್ತಿಯಂತೆ ನೋಡುವುದಿಲ್ಲ, ಬದಲಿಗೆ ಅವರು ನನಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡುವ ವ್ಯಕ್ತಿ. ಅವರು ನನಗೆ ಅವರನ್ನು ನಕಲು ಮಾಡಲು ಕಲಿಸಲಿಲ್ಲ, ನನ್ನನ್ನು ಸ್ವೀಕರಿಸಲು ಕಲಿಸಿದ್ದಾರೆ. ಮೈಕಲ್ ಜಾಕ್ಸನ್ ಕೃತಕ ಗುರುತನ್ನು ನಿರ್ಮಿಸಲು ಪ್ರಯತ್ನಿಸಲಿಲ್ಲ. ಅವರು ಏನೇ ಜನರು ಏನು ಹೇಳಿದರೂ, ವಿವಾದಗಳು ಬಂದರೂ ಅವರು ತಮ್ಮದೇ ಆದ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಮತ್ತು ತಮ್ಮ ಸಂಗೀತದ ಮೂಲಕ ಸತ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ನೈಜತೆ ನನಗೆ ತುಂಬ ಪ್ರೇರಣೆ ನೀಡುತ್ತದೆ. ನನ್ನ ಜೀವನವನ್ನು ಹಿಂದಿರುಗಿ ನೋಡಿದಾಗ, ವಿಶೇಷವಾಗಿ ನನ್ನ ಪ್ರಾಥಮಿಕ ಶಾಲಾ ದಿನಗಳಲ್ಲಿ ನಾನು ತೀರ್ಪುಗಳಿಗೆ ಒಳಗಾದ ಕ್ಷಣಗಳನ್ನು ನೆನಪಿಸುತ್ತೇನೆ. ಕೆಲವೊಮ್ಮೆ ಅಭಿಪ್ರಾಯಗಳ ವ್ಯತ್ಯಾಸದಿಂದ, ಮತ್ತೊಮ್ಮೆ ರೂಪದ ಕಾರಣದಿಂದ, ಮತ್ತೊಮ್ಮೆ ಹೊಂದಿಕೊಳ್ಳಬೇಕಾದ ಒತ್ತಡದಿಂದ. ಆ ಸಮಯದಲ್ಲಿ ಆ ಅನುಭವಗಳನ್ನು ಸ್ವೀಕರಿಸಲು ನನಗೆ ಕಷ್ಟವಾಗುತ್ತಿತ್ತು, ಆದರೆ ಈಗ ನಾನು ಅದನ್ನು ವಿಭಿನ್ನವಾಗಿ ನೋಡುತ್ತೇನೆ. ಮೈಕಲ್ ಜಾಕ್ಸನ್ ಅವರು ಕೂಡ ಭೇದ ಭಾವವನ್ನು ಅನುಭವಿಸಿದರು, ವಿಶೇಷವಾಗಿ ಅವರ ಚರ್ಮದ ಬಣ್ಣದ ಕಾರಣದಿಂದ. ಆದರೆ ಅವರು ಕೋಪದಿಂದ ಪ್ರತಿಕ್ರಿಯಿಸಲಿಲ್ಲ. ಸಂಗೀತದ ಮೂಲಕ ಮಾನವೀಯತೆ ಮತ್ತು ಏಕತೆಯನ್ನು ಹರಡಿದರು. ಬ್ಲ್ಯಾಕ್ ಆರ್ ವೈಟ್ ಹಾಡಿನಲ್ಲಿ ಅವರು ಹೇಳುತ್ತಾರೆ, ಇಟ್ ಡೋಂಟ್ ಮ್ಯಾಟರ್ ಇಫ್ ಯು ಆರ್ ಬ್ಲ್ಯಾಕ್ ಆರ್ ವೈಟ್. ಅ ಮ್ಯಾನ್ ಇನ್ ದ ಮಿರರ್ನಲ್ಲಿ ಅವರು ಹೇಳುತ್ತಾರೆ, ಐ ಆಮ್ ಸ್ಟಾರ್ಟಿಂಗ್ ವಿತ್ ಅ ಮ್ಯಾನ್ ಇನ್ ದ ಮಿರರ್, ಐ ಆಮ್ ಆಸ್ಕಿಂಗ್ ಹಿಮ್ ಟು ಚೇಂಜ್ ಹಿಸ್ ವೇಸ್. ಮತ್ತು ಹೀಲ್ ದ ವರ್ಲ್ಡ್ನಲ್ಲಿ ನೀಡುವ ಸಂದೇಶವು, ಹೀಲ್ ದ ವರ್ಲ್ಡ್, ಮೇಕ್ ಇಟ್ ಎ ಬೆಟರ್ ಪ್ಲೇಸ್ ಫಾರ್ ಯು ಆ್ಯಂಡ್ ಫಾರ್ ಮೀ ಆ್ಯಂಡ್ ದಿ ಎಂಟೈರ್ ಹ್ಯೂಮನ್ ರೇಸ್. ಮೈಕಲ್ ಜಾಕ್ಸನ್ ಅವರು ಇಡೀ ಜಗತ್ತಿನ ನೋವಿಗೆ ಔಷಧಿಯಾಗಿ ಕಾಣಿಸುತ್ತಾರೆ. ಅವರು ತಮ್ಮ ಸಂಗೀತದ ಕಲೆಯ ಮೂಲಕ ಎಲ್ಲರನ್ನು ತನ್ನನ್ನು ಆರಾಧಿಸುವಷ್ಟು ಮಟ್ಟಿಗೆ ಬದಲಾವಣೆ ತಂದಿದ್ದಾರೆ. ನನಗೆ ಇನ್ನೊಂದು ಸರಳ ಕತೆ ನೆನಪಾಗ್ತಿದೆ. ಒಮ್ಮೆ ಒಂದು ಹುಡುಗ ಸಮುದ್ರ ತೀರದಲ್ಲಿ ನಡೆದು ಹೋಗುತ್ತಿದ್ದನು. ಆವಾಗ ಸಾವಿರಾರು ನಕ್ಷತ್ರ ಮೀನುಗಳು ಕೆರೆಯ ಮೇಲೆ ಬಿದ್ದಿದ್ದವು. ಅವನು ಒಂದೊಂದಾಗಿ ಅವನ್ನು ತೆಗೆದು ನೀರಿಗೆ ಎಸೆಯಲು ಆರಂಭಿಸಿದನು. ಅಷ್ಟೊತ್ತಿಗೆ ಇನ್ನೊಬ್ಬ ವ್ಯಕ್ತಿ ಅವನನ್ನು ನೋಡಿ ಕೇಳ್ತಾನೆ, ಇಷ್ಟೊಂದು ನಕ್ಷತ್ರ ಮೀನುಗಳಿವೆ, ನೀನು ಯಾವ ಬದಲಾವಣೆ ಮಾಡಲಾರೆ ಎಂದನು. ಆಗ ಆ ಹುಡುಗ ಮತ್ತೊಂದು ನಕ್ಷತ್ರ ಮೀನನ್ನು ತೆಗೆದು ನೀರಿಗೆ ಎಸೆದು ಹೇಳ್ತಾನೆ, ಇದಕ್ಕಾದರೂ ಬದಲಾವಣೆ ಆಯಿತು ತಾನೇ.
ಬಹುಶಃ ಮೈಕಲ್ ಜಾಕ್ಸನ್ ಅವರು ಇಡೀ ಜಗತ್ತನ್ನು ಒಂದೇ ಸಾರಿ ಬದಲಾಯಿಸಲಿಲ್ಲ, ಆದರೆ ತಮ್ಮ ಸಂಗೀತದ ಮೂಲಕ, ತಮ್ಮ ಧ್ವನಿಯ ಮೂಲಕ, ತಮ್ಮ ಸತ್ಯದ ಮೂಲಕ ಬದಲಾವಣೆ ತಂದಿದ್ದಾರೆ. ಎಸ್ ಪುಣ್ಯ ಅವರೇ, ಎಸ್ ಸರ್. ಸೊ ಮೈಕಲ್ ಜಾಕ್ಸನ್ ಅವರ ಬಗ್ಗೆ ಏನೆಲ್ಲ ಹೇಳಬೇಕು ಎಲ್ಲವನ್ನ ಹೇಳಿ ಫಿನಿಶ್ ಮಾಡಿದ್ರಿ. ಹೌದು. ಓಕೆ, ನಿಮ್ಮ ಜೀವನದಲ್ಲಿ ಅವರ ಆದರ್ಶ ವ್ಯಕ್ತಿ. ಓಕೆ, ಹಾಗಾದರೆ ನಿಮ್ಮ ಮಾತು ನಮ್ಮ ಜಡ್ಜಸ್ ವರೆಗೆ ಎಷ್ಟು ರೀಚ್ ಆಗಿದೆ ಅಂತ ಕೇಳುವ. ಎಸ್ ಆರತಿ ಮೇಡಮ್, ಸೊ ಪುಣ್ಯ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು? ಹಲೋ ಪುಣ್ಯ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಫೈನ್. ತುಂಬ ಸಾಫ್ಟ್ ವಾಯ್ಸ್ ಥ್ಯಾಂಕ್ ಯು ಅಲ್ವಾ? ಹೌದು, ಥ್ರೂ ಹೇಳ್ತಾರೆ. ಔಟ್ ದ ಸ್ಪೀಚ್ ಆ ವಾಯ್ಸನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದೀಯಾ. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್ ಅಟೆಂಪ್ಟ್. ಥ್ಯಾಂಕ್ ಯು. ಈವನ್ ಪದಗಳನ್ನು ಬಳಸಿದಂತಹ ರೀತಿ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಆದರ್ಶ ವ್ಯಕ್ತಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾನು ಅನುಕರಣೆ ಮಾಡುವುದಿಲ್ಲ, ಅನುಸರಿಸಿಕೊಂಡು ಅದನ್ನು ಹೋಗ್ತೇನೆ ಅಂತ ಹೇಳುವಂತಹ ಒಂದು ಮಾತನ್ನು ಎಷ್ಟು ಚೆನ್ನಾಗಿ ನೀನು ಅದನ್ನು ನಿಭಾಯಿಸಿದಿ ಅಂತ ಹೇಳಿದರೆ, ಆ ಇಡೀ ಸ್ಪೀಚ್ನಲ್ಲಿ ಪ್ರತಿಯೊಂದು ಪದವೂ ಕೂಡ ಅದೇ ರೀತಿ ಅನುರಣನ ಆಗ್ತಾ ಇತ್ತು ಅಂತ ಹೇಳುವಂತಹ ಫೀಲ್ ನನಗೆ ಕೊಡ್ತು. ಥ್ಯಾಂಕ್ ಯು. ಎಕ್ಸಲೆಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಗ್ಲಾನಿಸ್ ಸರ್, ಪುಣ್ಯ ಅವರ ಮಾತುಗಳಿಗೆ ನಿಮ್ಮ ಕಮೆಂಟ್ಸ್ ಏನು ಸರ್? ಹೆಲೋ ಪುಣ್ಯ. ನಮಸ್ತೆ ಸರ್. ನಮಸ್ತೆ. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀರಾ? ಹೌದು. ಯಾವ ರೈಲ್ವೆ ಸ್ಟೇಷನ್ಗೆ? ಮಂಗಳೂರು ಸೆಂಟ್ರಲ್. ಓಕೆ ಫೈನ್. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಪ್ಲ್ಯಾಟ್ಫಾರ್ಮ್ಗಳಿರ್ತೇವೆ? ತುಂಬ ಇದೆ ಅಲ್ವಾ? ತುಂಬ ಇದೆ. ಒಂದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗೋವಾದ ಕಡೆಯಿಂದ ಒಂದು ಟ್ರೈನ್ ಬರ್ತಾ ಇದೆ, ಓಕೆ, ಮತ್ತು ಈ ಕಡೆಯಿಂದ ಒಂದು ಕಣ್ಣೂರಿಂದ ಒಂದು, ಕೇರಳದಿಂದ ಒಂದು ಟ್ರೈನ್ ಬರ್ತಾ ಇದೆ, ಓಕೆ. ಈಗ ಗೋವಾದ ಟ್ರೈನಿಗೆ ಆ ಲೋಕೋ ಪೈಲಟ್ ಯಾರಿದ್ದಾರೆ ನೋಡಿ, ಅವರಿಗೆ ಇನ್ಫಾರ್ಮೇಷನ್ ಹೋಗ್ತದೆ, ನಿಮಗೆ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸಲಿಕ್ಕಿದೆ ನಿಮ್ಮ ಗಾಡಿಯನ್ನು ಅಂತ, ಓಕೆ. ಈಗ ಕೇರಳದಿಂದ ಬರುವ ಟ್ರೈನ್ ಅವ್ರಿಗೆ ಅಂತ ಇನ್ಫಾರ್ಮೇಷನ್ ಹೋಗಬೇಕು, ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದಾ? ಒಂದೇ ಸರಿ ಬಂದರೆ ಇಲ್ಲ, ಅದು ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು ಅಲ್ವಾ? ಈಗ ಇದನ್ನು ನಿಮ್ಮ ಸ್ಪೀಚಿಗೆ ನಾನು ಯಾಕೆ ಹೊಂದಾಣಿಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಮೈಕಲ್ ಜಾಕ್ಸನ್ ವಂಡರ್ಫುಲ್ ಟಾಪಿಕ್, ವಂಡರ್ಫುಲ್ ಸಬ್ಜೆಕ್ಟ್, ಓಕೆ. ನಿಮ್ಮ ಸ್ಪೀಚಲ್ಲಿ ನೀವು ಅದು ಮತ್ತೆ ಈ ಟೆಲಿಕಾಸ್ಟ್ ಆಗುವಾಗ ನಿಮಗೆ ಗೊತ್ತಾಗ್ತದೆ, ಪ್ರಥಮ ಹಂತ ಒಂದು ಅಂತ ಹೇಳ್ಬೋದು, 1.5 ಮಿನಿಟ್ ತನಕ ನಿಮ್ಮ ಸ್ಪೀಚಲ್ಲಿ ಸ್ವಲ್ಪ ಪದಗಳ ವಾಕ್ಚಾತುರ್ಯ ನೀವು ತೋರಿಸಿದರೆ, ಆದರೂ ಕೂಡ ಫ್ಯೂ ಎಲಿಮೆಂಟ್ಸ್ ವೇರ್ ರಿಪೀಟಿಂಗ್ ಆನ್ ಇಟ್ಸ್ ಓನ್. ನನ್ನ ಜೀವನದ ಪುಟವನ್ನು ಹಿಂತಿರುಗಿಸಿ ಓದಿದಾಗ ನೀವು ನಿಮ್ಮ ಸ್ಪೀಚಲ್ಲಿ 3-4 ಸಲ ಜೀವನದ ಪುಟವನ್ನು ಹಿಂತಿರುಗಿಸಿ ಓದಿ ಆಗಿದೆ. ಒಂದು ಸಲ ನೋಡಿದರೆ ಸಾಕು ನಿಮಗೆ. ಒಂದು ಸಲ ಆಗೋದಿಲ್ವಾ? 2 ಸಲ ನೋಡಿ, 3-4 ಸಲ ನೋಡೋದು ಸರಿಯಲ್ಲ, ಓಕೆ, ಅದು ಸರಿ ಕಾಣುವುದಿಲ್ಲ. ಯಾಕೆಂದರೆ ಇಂಥ ಎಲಿಮೆಂಟ್ಸನ್ನು ನೀವು ಮುಂದಿನ ಸುತ್ತಿಗೆ ಆಯ್ಕೆ ಆದರೆ ಜಡ್ಜಸ್ ಅವರು ಹೀಗೆ ಹಿಡಿತಾರೆ, ನಿಮಗೆ ಹಾಗೆ ಹಿಡಿದಾಗ ಆ ನೋವು ಗೊತ್ತಾಗ್ತದೆ. ಆ ನೋವು ನಿಮಗೆ ಆಗಬೇಕಾ? ಇಲ್ಲ. ಹಾಂ, ಈಗ ಮುಗುಳ್ನಗೆ ಬಂತು. ಹಾಗಿರುವಾಗ ನಿಮ್ಮ ಸ್ಪೀಚಲ್ಲಿ ಇದ್ದ ಒಂದು ಫಾಲ್ಸ್ ಎಲಿಮೆಂಟ್ ಅಂದರೆ ಅದು ರಿಪಿಟೇಷನ್ ಆಫ್ ದ ವರ್ಡ್ಸ್. ಎಲಿಮೆಂಟನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ನಿಮಗೆ ಕೊಟ್ಟದ್ದೇ 3 ನಿಮಿಷದ ಕಾಲಾವಕಾಶ ಅಲ್ವಾ? ಅದರಲ್ಲಿ ನೀವು ಜಾಕ್ಸನ್ ಅವರ ಬಗ್ಗೆ ಸಾಕಷ್ಟು ಹೇಳಬೇಕು, ಸಾಕಷ್ಟು ಹೇಳಲಿಕ್ಕೆ ಅವಕಾಶ ಇದೆ. ಆದರೆ ಕಂಡೆನ್ಸ್ ಮಾಡಿ ಎಷ್ಟು ಸೊಗಸಾದ ರೀತಿಯಲ್ಲಿ ನೀವು ಹೇಳ್ತೀರಾ ಅದು ಬಹುಮುಖ್ಯ, ಓಕೆ. ಇವೆಲ್ಲ ಎಲಿಮೆಂಟ್ಸನ್ನು ನೀವು ಪರಿಗಣಿಸಿ ಯು ವಿಲ್ ಟೇಕ್ ಇನ್ ಎ ರೈಟ್ ಸ್ಪಿರಿಟ್ ಅಂತ ನಾನು ಭಾವಿಸ್ತೇನೆ. ವಿಲ್ ಯು ಟೇಕ್ ಇಟ್? ಓಕೆ, ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ಹೇಳ್ತೇನೆ. ವೇಟಿಂಗ್ ಲಿಸ್ಟ್ ಸೆಲೆಕ್ಟೆಡ್ ಬಿಗ್ ಬಾಸ್. ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಹಾಗುರುಗಳಾಗಿರುವಂಥ ಅಲ್ವಿನ್ ತಂತೆ ಸರ್, ಸೊ ಪುಣ್ಯ ಅವರ ಮಾತುಗಳಿಗೆ ನಿಮ್ಮ ಕಮೆಂಟ್ಸ್ ಏನು ಸರ್? ಪುಣ್ಯ, ಹೌದು ಸರ್. ಜಸ್ಟ್ ಬೀಟ್ ಇಟ್. ಜಸ್ಟ್ ಬೀಟ್ ಇಟ್. ನನಗೆ 2 ಸ್ಟೆಪ್ ಮಾಡಿ ತೋರಿಸ್ಬೇಕು. ತೇಜಸ್ವರು ಸ್ವಲ್ಪ ಆಚೆ ಹೋಗಿ ಮೈಕ್ ತಗೊಳ್ಳಿ. ನಾವು ಮ್ಯೂಸಿಕ್ ಮತ್ತೆ ಹಾಕ್ತೇವೆ ಇದಕ್ಕೆ. ಯಾವುದರದ್ದು ಮಾಡ್ತೀರಿ? ಮೈಕಲ್ ಜಾಕ್ಸನ್ನ? ಓಕೆ ಓಕೆ ಓಕೆ. 3, 2, 1 ಗೋ. ಮೂನ್ ವಾಕ್ ಬರುತ್ತಾ? ಮೂನ್ ವಾಕ್. ಹಾಂ, ಮಾಡಿ. ಓಕೆ, ಥ್ಯಾಂಕ್ ಯು.
ಆದರ್ಶ ವ್ಯಕ್ತಿಯನ್ನು ಸಾಕಷ್ಟು ಅನುಕರಣೆ ಮಾಡ್ತೀರಿ ನೀವು. ಪುಣ್ಯ, ಎಸ್ ಸರ್. ಮಂಗಳೂರಿನಿಂದ ಉಡುಪಿಗೆ ಬಂದು ನಮ್ಮಲ್ಲಿ ಭಾಷಣ ಮಾಡಿಕೊಂಡು ಈ ರೌಂಡ್ ತನಕ, ಈ ಹಂತದವರೆಗೆ ನೀವು ಬಂದಿದ್ದೀರಿ ಅಂದರೆ ನಮ್ಮ ಪುಣ್ಯ. ಥ್ಯಾಂಕ್ ಯು ಸರ್. ನೀವು ಡ್ಯಾನ್ಸ್ ಯಾಕೆ ಆಯ್ಕೆ ಮಾಡಿದಿರಿ, ಸಿಂಗಿಂಗ್ ಯಾಕೆ ಆಯ್ಕೆ ಮಾಡಲಿಲ್ಲ? ಸಿಂಗಿಂಗ್ ಟ್ರೈ ಮಾಡಿದೆ, ಆದರೆ ನನಗೆ ಡ್ಯಾನ್ಸ್ ಇಷ್ಟ ಆಯಿತು. ಹೌದು. ಆರತಿ ಮೇಡಮ್ ಮತ್ತು ನಿಮ್ಮ ವಾಯ್ಸ್ ಸೇಮ್ ಇದೆ, ಕೂಗಲೇ ಕಂಠ. ಓಕೆ, ಆ ಎರಡು ಕೂದಲು ನಿಮಗೆ ಡಿಸ್ಟರ್ಬ್ ಆಗೋದಿಲ್ವಾ, ರೈಟ್ ಆ್ಯಂಡ್ ಲೆಫ್ಟ್? ಇಲ್ಲ. ನಿಮಗೆ ಏನು ಟೆನ್ಷನ್ ಇಲ್ಲ? ಇಲ್ಲ. ನನಗೆ ಟೆನ್ಷನ್ ಆಗುತ್ತೆ, ನಾನು ನನ್ನಷ್ಟಕ್ಕೆ ಹೀಗೆ ಮಾಡೋದು ನಿಮ್ಮನ್ನು ನೋಡಿ. ಓಕೆ, ಎಸ್. ಮೈಕಲ್ ಜಾಕ್ಸನ್ನನ್ನು ಸೆಲೆಕ್ಟ್ ಮಾಡುವಾಗ ನಿಮ್ಮ ಡ್ಯಾಡಿ ಆಗಲಿ, ನಿಮ್ಮ ಮಮ್ಮಿ ಆಗಲಿ ಅಥವಾ ಸಹಪಾಠಿ ಯಾರ ಹತ್ರ ಹೇಳಿದ್ರಲ್ಲ ಇದರ ಈ ವ್ಯಕ್ತಿಯ ಬಗ್ಗೆ ನಾನು ಮಾತಾಡಲಿಕ್ಕಿದೆ ಅಂತ ಹೇಳುವಾಗ ಯಾರು ಬೇಡ ಹೇಳಲಿಲ್ವಾ? ಇಲ್ಲ, ಯಾರು ಬೇಡ ಹೇಳಲಿಲ್ಲ. ಯಾಕಂದರೆ ಎಲ್ಲನಿಗೆ ಗೊತ್ತುಂಟು ನನಗೆ ಅವ್ರು ಎಷ್ಟು ನನ್ನ ಲೈಫಲ್ಲಿ ಇಂಪಾರ್ಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಎಲ್ಲರಿಗೆ ನಾನೇನು ಅಂದರೆ ಆವಾಗನೇ ಅದು ಅಥೆಂಟಿಸಿಟಿ ಇರ್ತದೆ ಅಲ್ಲ. ನಿಮ್ಮ ಈ 5G ಅವರು ಕೊರಿಯನ್ ಬ್ಯಾಂಡ್, ಕೊರಿಯನ್ ಡ್ಯಾನ್ಸ್ ಅದನ್ನೆಲ್ಲ ಲೈಕ್ ಮಾಡ್ತಾರೆ. ನೀವು ನಮ್ಮ ಕಾಲದ ಹಳೆಯ ವ್ಯಕ್ತಿಯನ್ನು ಇಷ್ಟಪಟ್ಕೊಂಡಿದ್ದೀರಿ. ವ್ಯಕ್ತಿಯ ವೈಯಕ್ತಿಕ ಖಾಸಗಿ ಜೀವನವನ್ನು ಬಿಟ್ಟು ಆತ ಪುಟಿದೆದ್ದಂಥ ಸಂದರ್ಭ ಅಮೇರಿಕದಲ್ಲಿ ಸವರ್ಣೀಯರು ಅಂದರೆ ಬಿಳಿ ವರ್ಣದವರು ಅವರ ಮುಂದೆ ನಿಂತ್ಕೊಂಡು ಈ ವ್ಯಕ್ತಿ ಮಾಡಿದಂಥ ಸಾಧನೆ, ಮತ್ತು ಅವರು ಕೂಡ ಟ್ರೈ ಮಾಡ್ತಾರೆ. ಕಪ್ಪು ಜನಾಂಗಿಯಲ್ಲಿ ಮಾಡಿಕೊಂಡು ಹುಟ್ಟಿದರೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಬಿಳಿ ಆಗಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಲ್ಲಿ ಇಂಥದ್ದೆಲ್ಲ ಇದೆ. ಇದೇ ಕಾಂಟೆಸ್ಟ್ನಲ್ಲಿ ನೀವು ಹೇಳ್ತೀರಿ ನನ್ನ ಬಾಲ್ಯವನ್ನು ಇವರು ಹೇಳಿದಾಗೆ ಪುಟ ತಿರುಗಿಸಿ ನೋಡಿ, ಪುಟ ತಿರುಗಿಸಿ ನೋಡಿ, ಅಥವಾ ಶಬ್ದವನ್ನು ಎಷ್ಟು ಸರಿ ಕೂಡ ಬಳಸಿ ಚೇಂಜ್ ಮಾಡಿ. ಒಂದೇ ಶಬ್ದದ ನಾವು ಹಿಡ್ಕೊಳ್ತೇವೆ. ಇಫ್ ಯು ರೈಟ್ ದ ಆನ್ಸರ್ ಆ್ಯಂಡ್ ಇನ್ ದ್ಯಾಟ್ ಇಂಪಾರ್ಟೆಂಟ್ ಇಫ್ ಕಮ್ಸ್ ದೆನ್ ಐ ವಿಲ್ ಫೈಂಡ್ ಔಟ್. ನೀವು ಹೇಳಿದ್ರಿ ಬಾಲ್ಯದಲ್ಲಿ ರೂಪದ ಬಗ್ಗೆ, ನಿಮಗೆ ನಿಮ್ಮ ರೂಪದ ಬಗ್ಗೆ ಏನಾದರೂ ಲೋ ಫೀಲ್ ಉಂಟಾ? ಇಲ್ಲ, ಅಂದರೆ ಮುಂಚೆ ಅದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಟೈಮಿಗೆ ಅದು ಇನ್ಸೆಕ್ಯೂರಿಟಿ ಇತ್ತು. ಮೋಸ್ಟ್ಲಿ ಬಿಕಾಸ್ ನನಗೆ ಇದು ಯೂನಿಬ್ರೋ ಇದೆ ಅಲ್ಲ, ಹಾಗೆ ನನಗೆ ತುಂಬ ಜನರು ಅಂದರೆ ಅದರ ಬಗ್ಗೆ ಮಾತಾಡ್ತಿದ್ರು. ಅಂದರೆ ನನಗೆ ನೆನಪಿದೆ, ಒಬ್ರು ಹೇಳಿದ್ರು ಇದು ಅನ್ಲಕ್ಕಿ ಅಲ್ಲ, ಹೀಗೆ ಹೇಳ್ತಾರೆ ಹಾಗೆ ಅನ್ಲಕ್ಕಿ ಅಂತ. ಅವರ ಮುಖಕ್ಕೆ ಬಾರಿಸುವ ಯಾರದು ಅನ್ಲಕ್ಕಿ ಹೇಳಿ? ಯು ಆರ್ ಲಕ್ಕಿ, ಯು ಆರ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಮೇಡಮ್. ನೀವು ಬೇರೆಯವರಿಗೆ ಇನ್ಸ್ಪೈರ್ ಆಗಿದ್ದೀರಿ. ಅಭಿವ್ಯಕ್ತಿ ಈ 4th ರೌಂಡಿಗೆ ಬರುವಂಥದ್ದು ಉಂಟಲ್ಲ, ಅದು ಇನ್ನು ಸುಲಭದ ಮಾತನಲ್ಲ. ಯಾರು ಹೇಳಿದದು ಅನ್ಲಕ್ಕಿ ಅಂತೇಳಿ? ನಿಮಗೆ ಎಲ್ಲಿಯೋ ಲೋ ಫೀಲ್ ಆಗಿದೆ ಅಲ್ವಾ? ನೀವು ಅಡ್ವರ್ಟೈಸ್ಮೆಂಟ್ನಲ್ಲಿ ಬರುವ ಯಾವುದೇ ಕ್ರೀಮ್ ಹಾಕಿದರೂ ಕೂಡ ಅದೇ ಬಣ್ಣ ಪರ್ಮನೆಂಟ್, ಯಾವ ಸಾಬೂನು ಹಾಕಿದರೂ ಕೂಡ ಅದೇ ಬಣ್ಣ. ಅಲ್ಲಿ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಇರುವಂಥವರನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡೆಲ್ ಮಾಡಿಕೊಂಡು ಸ್ನಾನ ಮಾಡಿಸ್ತಾರೆ, ಮತ್ತು ಅವರು ಚಂದ ಕಾಣದಿರ್ತಾರೆ. ನನ್ನಂಥವ್ರನ್ನು ತೆಗೆದುಕೊಂಡು ಮಾಡಲಿ ನೋಡುವ, ಆಗತ್ತಾ? ಆಗೋದಿಲ್ಲಲ್ಲ. ಸೊ ಯು ಹ್ಯಾವ್ ಸೆಲೆಕ್ಟೆಡ್ ಎ ವೆರಿ ಗುಡ್ ಪರ್ಸನ್ ಆ್ಯಸ್ ಎ ರೋಲ್ ಮಾಡೆಲ್. ಅವರ ಪಾಸಿಟಿವನ್ನು ಮಾತ್ರ ನೋಡಿಕೊಳ್ಳು, ನಿನ್ನಲ್ಲಿ ಅಳವಡಿಸ್ಕೊಂಡು ಅವರ ಇನ್ನೊಂದು ಪುಟಕ್ಕೆ ನಾವು ಹೋಗೋದು ಬೇಡ. ಓಕೆ, ಸೊ ಆದರ್ಶ ವ್ಯಕ್ತಿ ಅಂತ ಹೇಳಿದರೆ ಆತ ಹುಟ್ಟಿನಿಂದ ಸಾಯುವವರು ಕೂಡ ಆದರ್ಶನೇ ಆಗಿರಬೇಕು ಅಂತೇಳಿ ಏನಿಲ್ಲ. ಅಂಬೇಡ್ಕರ್ನ ವಿಚಾರವನ್ನು ತೆಗೆದುಕೊಂಡ್ರೆ ಅವರ ಕೊನೆಯ ಒಂದು ಕ್ಷಣ ಏನಿದೆ, ಅವರು ಸಾವು ಪಡೆಯುವ ತನಕ ಬಹಳ ಒಂದು ನೋವನ್ನು ಅನುಭವಿಸ್ತಾರೆ. ಅವರಿಗೆ ಆದಂಥ ಸಮಸ್ಯೆಗಳು ಅದು ನಮ್ಗೆ ಬೇಡ. ಅವರು ಹೇಗೆ ಓದಿದರು, ಯಾವ ರೀತಿಯಲ್ಲಿ ಗುರಿ ತಲುಪಿದ್ರು, ಏನು ಸಾಧನೆ ಮಾಡೋದು ಬೇಕು. ಸೊ ನಿಮ್ಮನ್ನು ಏನು ಮಾಡುವ? ನೀವು ಡಿಸೈಡ್ ಮಾಡಿ ಸರ್. ನಾವು ಡಿಸೈಡ್ ಮಾಡೋದಾ? ಹಾಂ, ಏನು ಮಾಡುವ? ಈ ಥರ ಕ್ವಶನ್ ಕೇಳಿದಾಗ ನನಗೆ ಎಂತ ಹೇಳ್ಬೇಕು ಗೊತ್ತಾಗೋದಿಲ್ಲ ಸರ್. ಹೇಳಿ ಸೀದಾ. ಎಂತ ಹೇಳಿ? ಏನು ಹೇಳೋದಿಲ್ವಾ? ನೀವು ಹೇಳಿ. ನಾನು ಏನು ಹೇಳಬೇಕು? ನಿಮ್ಗೆ ಏನು ಹೇಳಬೇಕು ಅದು ಹೇಳಿ. ನಿಮ್ಮನ್ನು ವೈಟಿಂಗ್ನಲ್ಲಿ ಇಡುವನಾ? ಓಕೆ, ನಿಮ್ಗೇನು ಅನಿಸ್ತದೆ ಹಾಗೆ. ಓಕೆ ಸರ್, ನೀವು ಸೆಲೆಕ್ಟ್ ಆಗಿದ್ದೀರಿ. ಥ್ಯಾಂಕ್ ಯು ಸರ್. ನೀವು ಬೇಕು ನಮಗೆ. ಥ್ಯಾಂಕ್ ಯು. ನೀವು ಭಾಷಣಕ್ಕೂ ಸೈ, ಡ್ಯಾನ್ಸಿಗೂ ಸೈ, ಮುಂದಿನ ಸಲ ಸಿಂಗಿಂಗ್. ನಾನು ಪ್ರಾಕ್ಟೀಸ್ ಮಾಡಿ ಬರ್ತೀನಿ. ಬೇಡ ಬೇಡ, ನಾವು ಹೇಳಿದ ಸಾಂಗನ್ನೇ ಹೇಳಬೇಕು. ಲಿರಿಕ್ಸ್ ಬರೋದಿಲ್ಲ ಅಂದರೆ? ಲಿರಿಕ್ಸ್ ಬರೋದಿಲ್ಲ ಅಂದರೆ ಅಲ್ಲಿ ತೇಜಸ್ ಇದ್ದಾರಲ್ಲ, ಎಂತೆಂಥ ಲಿರಿಕ್ಸ್ ಬರೀತಾರೆ ಅವರು ಬರೆದಂಥ ಲಿರಿಕ್ಸ್ಗಳನ್ನು ನೀವು ಗೋಡೆಯ ಮೇಲೆ ನೋಡಬೇಕು. ಯಾವ ಗೋಡೆ ಅಂತ ಹೇಳೋದಿಲ್ಲ, ಗೊತ್ತಾಯ್ತಲ್ಲ ನಿಮಗೆ?
ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಕಂಗ್ರ್ಯಾಚುಲೇಷನ್ ಪುಣ್ಯ. ಎಸ್, ಮುಂದಿನ ಸುತ್ತಿಗೆ ಪ್ರಿಪ್ರೇಷನ್ ಜಾಸ್ತಿ ಬೇಕು. ಸೊ ಏನೆಲ್ಲ ಜಡ್ಜಸ್ ಹೇಳಿದರೆ ಕೇಳಿದ್ರಿ ಅದನ್ನು. ಸೊ ಮುಂದಿನ ಸುತ್ತಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಪುಣ್ಯ ಅವರು ಕೂಡ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ 5 ಸ್ಪರ್ಧಾಳುಗಳು ನೇರವಾಗಿ ಭಾಗವಹಿಸಿದ್ದು, 3 ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾದರೆ 2 ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗೆಯೇ ಇಂದಿನ ಸಂಚಿಕೆಯನ್ನು ಮುಗಿಸುವಂಥ ಹೊತ್ತಿನಲ್ಲಿ ನಮ್ಮ ತೀರ್ಪುಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯ. ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದಂತಹ ಕ್ಲಾನಿಶ್ ಮಾರ್ಟಿಸ್ ಅವರು ಕವಿಯೂ ಕೂಡ ಹೌದು, ಯುವ ಲೇಖಕರು ಕೂಡ ಹೌದು, ರಸಾಯನಶಾಸ್ತ್ರದಲ್ಲಿ ಸಂಶೋಧಕರು ಕೂಡ ಹೌದು, ವಿದ್ಯಾರ್ಥಿ ಜೀವನದಲ್ಲಿ ರ್ಯಾಂಕ್ ವಿಜೇತರು ಕೂಡ ಹೌದು. ಕ್ಲಾನಿಶ್ ಸರ್, ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆಯೇ ಮತ್ತೊಬ್ಬರು ತೀರ್ಪುಗಾರರು ಆರತಿ ನಾಯಕ್ ಅವರು ಕನ್ನಡ ಶಿಕ್ಷಕಿಯಾಗಿದ್ದುಕೊಂಡು 15 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಕನ್ನಡ ಸೇವೆಯನ್ನು ನೆರವೇರಿಸ್ತಾ ಇರುವವರು, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡುವವರು, ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದವರು. ಆರತಿ ನಾಯಕ್ ಮೇಡಮ್, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ನಮ್ಮ ಮಹಾಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಸಮಯ. ಡೈಜ್ ವರ್ಲ್ಡ್ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟವರು, ಶಿಕ್ಷಕರು ಕೂಡ ಹೌದು, ಪ್ರತಿನಿತ್ಯ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡುವವರು, ಅದರ ಜೊತೆಗೆ ಯಶಸ್ವಿ ನಿರೂಪಕರು ಕೂಡ ಹೌದು. ಈ ಎಲ್ಲ ಅಭಿವ್ಯಕ್ತ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಮಹಾಗುರುಗಳು ಇನ್ನು ಮುಂದೆಯೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಮಹಾತ್ ಗುರುಗಳಾಗಿ ಸಹಕರಿಸಲಿಕ್ಕಿದ್ದಾರೆ. ಅಲ್ವಿಂದಂತಿ ಸರ್, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟು ಹೊತ್ತು ನಾವುಗಳು ನೋಡಿದ್ವಿ ಈ ಅಭಿವ್ಯಕ್ತ ಕಾರ್ಯಕ್ರಮವನ್ನು. ಬಹಳ ವಿಶೇಷವಾಗಿ ಗಮನಿಸಬೇಕು, ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಮ್ಮ ಆದರ್ಶ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಿದಾಗ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ತಮ್ಮ ತಾಯಿಯನ್ನು ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಸಾಧಕರಿರ್ಬೋದು, ಅಥವಾ ಈ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ಕೊಟ್ಟವರು, ಈ ದೇಶಕ್ಕಾಗಿ ಕೊಡುಗೆಯನ್ನು ಕೊಟ್ಟಿರುವಂತಹ ಅದೆಷ್ಟೋ ಸಾಧಕರನ್ನು ತಮ್ಮ ಆದರ್ಶ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದು ಇಷ್ಟೇ ಅಲ್ಲ, ಇನ್ನಷ್ಟು ಈ ಕಾರ್ಯಕ್ರಮಗಳು ಮುಂದುವರಿತದೆ. ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಭಾಗಿಯಾಗಲಿಕ್ಕಿದ್ದಾರೆ, ಅದರ ಜೊತೆಗೆ ಯಾರನ್ನೆಲ್ಲ ಆದರ್ಶ ವ್ಯಕ್ತಿಯನ್ನಾಗಿ ತೆಗೆದುಕೊಳ್ಳಲಿಕ್ಕಿದ್ದಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಇಂದಿನ ಅಭಿವ್ಯಕ್ತ ಕಾರ್ಯಕ್ರಮವಾಗಿತ್ತು. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇವೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 247. Manipal Academy of Higher Education presents Abhivyakta, powered by Sirisamriddhi Gold Palace, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi.